ಒಬ್ಬ ವ್ಯಕ್ತಿಗೆ ಬ್ರೈನ್ ಟ್ಯೂಮರ್ ಅಂತಲೇ ಅಲ್ಲ, ಕ್ಯಾನ್ಸರ್ ಅಂತ ಪದ ಕೇಳಿದ ತಕ್ಷಣ ತುಂಬ ಜನ ಆತಂಕಕ್ಕೆ ಒಳಗಾಗ್ತಾರೆ. ಎಲ್ಲ ಮೆದುಳಿನ ಗಡ್ಡೆಗಳು ಕ್ಯಾನ್ಸರ್ ಆಗೋದಕ್ಕೆ ಸಾಧ್ಯವಿಲ್ಲ. ದೇಹದ ಬೇರೆ ಭಾಗಗಳಿಗೆ ಕ್ಯಾನ್ಸರ್ ಆವರಿಸಿದಾಗ ಅಲ್ಲಿಂದ ಅದು ಡಿಸ್ಲಾರ್ಜ್ ಆಗಿ ಕ್ಯಾನ್ಸರ್ ಸೆಲ್ಸ್ಗಳು ಮೆದುಳಿನಲ್ಲಿ ಬೆಳೆಯುತ್ತಾ ಹೋಗುತ್ತೆ. ಸೊ ಸಾಧಾರಣವಾಗಿ ತಲೆನೋವು ಬರೋದು ಮೆದುಳಿನಲ್ಲಿ ಪ್ರೆಷರ್ ಜಾಸ್ತಿ ಆದಾಗ. ಬಿನೈನ್ ಗಡ್ಡೆಗಳು ಏನು ಹೇಳ್ತೀವಿ ನಾವು, ಅದು ಬರೋದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಅನೇಕ ಬಾರಿ ನಮಗೆ ಗೊತ್ತಾಗೋದೇ ಇಲ್ಲ. ವಾಂತಿ ಇರಬಹುದು ಅಥವಾ ಫಿಟ್ಸ್ ಬರೋ ಥರ ಇರಬಹುದು, ಈ ರೀತಿ ಲಕ್ಷಣಗಳು. ಮತ್ತು ಪದೇ ಪದೇ ಮೂರ್ಛೆ ಬೀಳುವಂಥ ಸಂದರ್ಭಗಳು ಬರುತ್ತೆ. ಕ್ಯಾನ್ಸರ್ ಅಲ್ಲದೆ ಬರುವಂತಹ ಬಿನೈನ್ ಗಡ್ಡೆಗಳೇನಿದೆ, ಮೆನಿಂಜಿಯೋಮಾ ಅಂತ ಹೇಳ್ತೇವೆ, ಅದು ಕೇವಲ ಸಾಧಾರಣ ತಲೆನೋವು ರೀತಿ ಇರುತ್ತೆ. ಮತ್ತು ಕೆಲವರಲ್ಲಿ ಅದು ಫಿಟ್ಸ್ ಬರಬಹುದು. ಸಾಧಾರಣ ತಲೆನೋವು ಬಂದಾಗೆಲ್ಲ ನೀವೇ ಏಕಾಏಕಿ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಡೋದು ತಪ್ಪಾಗುತ್ತೆ. ಮೆದುಳಿನಲ್ಲಿ ಇರುವಂತಹ ಗಡ್ಡೆಗಳು ಮೆದುಳಿನ ಯಾವುದೇ ಭಾಗವನ್ನು ಆವರಿಸ್ಕೊಳ್ಬೋದು. ಮೆದುಳಲ್ಲಿ ಸ್ಕಲ್ ಬೋನ್ ಹೇಳ್ತೀವಿ, ಅದು ಹಿಗ್ಗೋದಿಲ್ಲ. ಸೊ ಆದ್ದರಿಂದ ಒಳಗಡೆ ಪ್ರೆಷರ್ ಜಾಸ್ತಿ ಆದಾಗ ತಡೆಯೋದಕ್ಕೆ ಆಗೋದಿಲ್ಲ, ಅತಿಯಾದ ತಲೆನೋವು ಬರುತ್ತೆ. ಬ್ರೈನ್ ಟ್ಯೂಮರ್ನ ಲೊಕೇಶನ್ ಮತ್ತು ಅದರ ಸೈಜ್, ಅದನ್ನು ಮತ್ತು ಅದು ಯಾವ ವೆರೈಟಿ ಬ್ರೈನ್ ಟ್ಯೂಮರ್ ಬಂದಿದೆ ಅದರ ಮೂಲಕ ನಾವು ಪತ್ತೆ ಹಚ್ಚಿ ಆನಂತರ ನಿರ್ಧಾರವನ್ನು ತಗೊಳ್ತೇವೆ. ಈಗ ಇತ್ತೀಚೆಗೆ ಇಂಟರ್ಫೋನ್ ಅಂತ ಒಂದು ರಿಪೋರ್ಟ್ ಬಂದಿದೆ, ಮತ್ತು ಕಾಸ್ಮೋಸ್ ಸ್ಟಡಿ ಅಂತ ಒಂದು ರಿಪೋರ್ಟ್ ಬಂದಿದೆ, ಮತ್ತು WHO ಅದರ ಮೂಲಕನೂ ಕೆಲವು ಸಂಶೋಧನೆಗಳನ್ನ ಮಾಡಿದ್ದಾರೆ. ಆದರೆ ಅದನ್ನು ಪ್ರೂವ್ ಮಾಡೋಕ್ಕಾಗ್ತಿಲ್ಲ. ಬೇರೆ ಜಾಗದಲ್ಲಿ ಕ್ಯಾನ್ಸರ್ ಉಂಟಾಗಿ ಮೆದುಳಿಗೆ ಬರುವಂಥ ಚಾನ್ಸಸ್ಸು ಆಗ ಗಡ್ಡೆಗಳು ಮಲ್ಟಿಪಲ್ ಆಗಿರ್ತವೆ. ಸೊ ಅಮೇರಿಕದಲ್ಲಿ ಒಬ್ಬ ಪ್ರಖ್ಯಾತ ಗಾಯಕಿ ಇದ್ದರು, ಅವ್ರಿಗೂ ಸಹ ಒಂದು ಬ್ರೈನ್ ಟ್ಯೂಮರ್ ಬಂದಿದೆ ಅಂತ ಒಂದು ನಾನು ಎಲ್ಲೋ ಓದಿದ್ದೆ. ಆ ಬ್ರೈನ್ ಟ್ಯೂಮರ್ ಇದ್ದರೂ ಸಹ ಅವರು ಗಾಯನವನ್ನು ನಿಲ್ಲಿಸಲಿಲ್ಲ. ರಾತ್ರಿ ಟೈಮಲ್ಲಿ ಮಲಗಬೇಕಾದ್ರೆ ತಲೆ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡ್ರೆ ಆ ರೇಡಿಯೇಷನಿಂದ ತಲೆಗೆ ಎಫೆಕ್ಟ್ ಆಗುತ್ತೆ ಅಥವಾ ಬ್ರೈನ್ ಟ್ಯೂಮರ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ನಿಜ ಸರ್ ಇದು? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಬ್ರೈನ್ ಟ್ಯೂಮರ್ ಈ ಒಂದು ಪದವನ್ನು ಕೇಳಿದ ತಕ್ಷಣವೇ ತುಂಬ ಜನ ಭಯ ಪಡ್ತಾರೆ. ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಬ್ರೈನ್ ಟ್ಯೂಮರ್ ಬಂತು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಜೀವನೇ ಹೊರಟು ಹೋಯಿತು ಅನ್ನುವ ಮಟ್ಟಿಗೆ ಭಯ ಬೀಳುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಆದರೆ ನಮ್ಮ ಮೆದುಳಿನಲ್ಲಿ ಬೆಳೆಯುವಂಥ ಈ ಒಂದು ಗೆಡ್ಡೆ ಏನಿದೆ, ಈ ಎಲ್ಲ ಗೆಡ್ಡೆಗಳು ಕೂಡ ಕ್ಯಾನ್ಸರ್ ಆಗಿರುತ್ತಾ? ಸೊ ಬ್ರೈನ್ ಟ್ಯೂಮರ್ ಅಂದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟೇ ಇಲ್ವಾ? ಅಥವಾ ಅಡ್ವಾನ್ಸ್ ಟೆಕ್ನಾಲಜಿಲಿ ಯಾವೆಲ್ಲ ಟ್ರೀಟ್ಮೆಂಟ್ ಅವೈಲೇಬಲ್ ಇದ್ದಾವೆ? ಯಾವ ಕಾರಣಕ್ಕೋಸ್ಕರ ಈ ಒಂದು ಮೆದುಳಿನ ಗೆಡ್ಡೆ ಉಂಟಾಗುತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮೋಹನ್ ಕುಮಾರ್, ಅಸೋಸಿಯೇಟ್ ಪ್ರೊಫೆಸರ್ ಆ್ಯಂಡ್ ಕನ್ಸಲ್ಟೆಂಟ್ ರೇಡಿಯೇಷನ್ ಆನ್ಕಾಲಜಿಸ್ಟ್, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಬೆಲ್ ರೋಡ್, ಮತ್ತಿಕೆರೆ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಈಗ ಬ್ರೈನ್ ಟ್ಯೂಮರ್ ಸಡನ್ ಆಗಿ ಕೇಳಿದ ತಕ್ಷಣ ಒಂದ್ಸತಿ ಶಾಕ್ ಆಗೇ ಆಗುತ್ತೆ. ಒಂದು ರೀತಿ ಸೋಷಿಯಲ್ ಮೀಡಿಯಾ ಪ್ರಭಾವನ ಅಥವಾ ಫಿಲ್ಮಿದ್ದು ಪ್ರಭಾವನ ಗೊತ್ತಿಲ್ಲ, ಟರ್ಮನ್ನು ಕೇಳಿದ ತಕ್ಷಣವೇ ಭಯ ಆಗಿಬಿಡುತ್ತೆ ಸರ್. ಸೊ ನಿಜವಾಗಿಯೂ ಬ್ರೈನ್ ಟ್ಯೂಮರ್ ಅಂದ ತಕ್ಷಣ ತುಂಬ ಜನ ಭಯ ಪಡ್ತಾರೆ. ಸೊ ಒಬ್ಬ ವ್ಯಕ್ತಿಗೆ ಬ್ರೈನ್ ಟ್ಯೂಮರ್ ಬಂತು ಅಂತ ಹೇಳಿದ ತಕ್ಷಣ ಆ ವ್ಯಕ್ತಿಯ ಜೀವನನೇ ಮುಗ್ದು ಹೋಯಿತು, ಅಲ್ಲಿಗೆ ಎಂಡ್, ಇನ್ನು ಸ್ವಲ್ಪ ಟೈಮ್ ಅಷ್ಟೇ ಬದುಕ್ತಾರೆ ಅನ್ನುವಂಥ ಥಾಟ್ ಎಷ್ಟರ ಮಟ್ಟಿಗೆ ನಿಜ ಸರ್? ಸೊ ಮೆದುಳಿನಲ್ಲಿ ಬರುವಂಥ ಎಲ್ಲ ಗೆಡ್ಡೆಗಳು ಕೂಡ ಕ್ಯಾನ್ಸರಸ್ಸೇ ಆಗಿರುತ್ತಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ ವೀಕ್ಷಕರೇ. ಒಬ್ಬ ವ್ಯಕ್ತಿಗೆ ಬ್ರೈನ್ ಟ್ಯೂಮರ್ ಅಂತಲೇ ಅಲ್ಲ, ಕ್ಯಾನ್ಸರ್ ಅಂತ ಪದ ಕೇಳಿದ ತಕ್ಷಣ ತುಂಬ ಜನ ಆತಂಕಕ್ಕೆ ಒಳಗಾಗ್ತಾರೆ. ಹೌದು, ನಿಜ. ಅದೇ ರೀತಿ ಕ್ಯಾನ್ಸರ್ ನಮ್ಮ ದೇಹದ ಯಾವುದೇ ಒಂದು ಅಂಗಕ್ಕೆ ಆವರಿಸಬಹುದು. ಬ್ರೈನ್ ಟ್ಯೂಮರ್ ಅನ್ನೋದನ್ನ ಮೆದುಳಿನ ಗಡ್ಡೆಗಳಿಂದ ಕರೀತಾರೆ. ಎಲ್ಲ ಮೆದುಳಿನ ಗಡ್ಡೆಗಳು ಕ್ಯಾನ್ಸರ್ ಆಗೋದಕ್ಕೆ ಸಾಧ್ಯವಿಲ್ಲ. ಸೊ ಕೆಲವು ಗಡ್ಡೆಗಳು ಕ್ಯಾನ್ಸರ್ ಇರಬಹುದು, ಕೆಲವು ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಅದು ಮಾರಣಾಂತಿಕವಾಗಿರೋದಿಲ್ಲ, ಅದು ತುಂಬ ನಿಧಾನಗತಿಯಲ್ಲಿ ಬೆಳೆಯುವಂಥ ಗಡ್ಡೆಗಳು. ಕೆಲವು ಗಡ್ಡೆಗಳು ಅಫ್ಕೋರ್ಸ್ ಅದು ಕ್ಯಾನ್ಸರ್ ಗಡ್ಡೆಗಳಾಗಿರುತ್ತೆ, ಅದ್ರ ಬಗ್ಗೆ ಹೆಚ್ಚು ನಾವು ಲಕ್ಷ್ಯವನ್ನು ಕೊಡಬೇಕಾಗುತ್ತೆ. ಓಕೆ. ಸೊ ಕ್ಯಾನ್ಸರ್ ಇರುವಂತಹ ಗಡ್ಡೆ ಕೂಡ ಇರಬಹುದು, ಕ್ಯಾನ್ಸರ್ ಇಲ್ಲದೆ ಇರುವಂತಹ ಗಡ್ಡೆ ಕೂಡ ನಮ್ಮ ಮೆದುಳಿನಲ್ಲಿ ಗ್ರೋತ್ ಆಗಬಹುದು ಅಂತ. ಸೊ ಹಾಗಿದ್ರೆ ಅದು ಯಾಕೆ ಕ್ಯಾನ್ಸರ್ ಗಡ್ಡೆಗಳು ಕೆಲವರಿಗೆ ಗ್ರೋತ್ ಆಗುತ್ತೆ, ಕೆಲವರಿಗೆ ಕ್ಯಾನ್ಸರ್ ಇಲ್ಲದೆ ಇರುವಂತಹ ಗಡ್ಡೆ ಗ್ರೋತ್ ಆಗುತ್ತೆ? ಸೊ ಇದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇದ್ದೇ ಇರುತ್ತೆ ಸರ್, ಏನು ಹೇಳ್ತೀರಾ? ಕ್ಯಾನ್ಸರ್ ಗಡ್ಡೆಗಳು ಅಥವಾ ಬಿನೈನ್ ಗಡ್ಡೆಗಳು ಏನು ಹೇಳ್ತೀವಿ ನಾವು, ಅದು ಬರೋದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಅನೇಕ ಬಾರಿ ನಮಗೆ ಗೊತ್ತಾಗೋದೇ ಇಲ್ಲ. ಆದರೆ ಪದೇ ಪದೇ ತಲೆನೋವು ಬರ್ತಾ ಇರಬಹುದು, ಅಥವಾ ಕೆಲವರಿಗೆ ಮೂರ್ಛೆ ರೋಗ ಇರುತ್ತೆ. ಸೊ ಅಂಥವರಿಗೆ ಕೆಲವು ಸರಿ ನಾವು CT ಅಥವಾ MRI ಸ್ಕ್ಯಾನ್ ಮಾಡಿದಾಗ ಮೆದುಳಲ್ಲಿ ಏನೋ ಒಂದು ಗಡ್ಡೆ ಬೆಳೀತಿರೋದು ಗೊತ್ತಾಗತ್ತೆ. ದುರದೃಷ್ಟವಶಾತ್ ಕೆಲವರಿಗೆ ಅದು ತಿಳಿಯೋದು ತುಂಬ ತಡವಾಗತ್ತೆ. ಸೊ ಅನೇಕರಿಗೆ ಅದು ಲಕ್ಷಣಗಳು ಕಾಣಿಸ್ಕೊಂಡು ಸಹ ಉದಾಸೀನ ಮಾಡೋದಿರಬಹುದು, ಅಥವಾ ವೈದ್ಯರನ್ನ ಭೇಟಿ ಮಾಡೋದು ತುಂಬ ತಡ ಮಾಡಬಹುದು. ಅಂಥವರಲ್ಲಿ ಅದು ಮಿತಿಮೀರಿ ಬೆಳೆದು ಆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ, ಅಂದರೆ ರೋಗದ ಲಕ್ಷಣಗಳು ಕಾಣಿಸ್ಕೊಂಡಾಗ ಅವರು ವೈದ್ಯರ ಹತ್ರ ಬರ್ತಾರೆ. ಮತ್ತು ಕೆಲವು ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ, ಟರ್ಕೋಟ್ ಸಿಂಡ್ರೋಮ್ಸ್ ಅಥವಾ ಲಿಫ್ರೆಮಿನಿ ಸಿಂಡ್ರೋಮ್ ಅಂತ ಕೆಲವು
ಸಿಂಡ್ರೋಮ್ಸ್ಗಳು, ಇದು ಜೆನೆಟಿಕ್ ಡಿಫೆಕ್ಟಿಂದ ಆಗುವಂತಹ ಗಡ್ಡೆಗಳನ್ನು ನಾವು ಜೆನೆಟಿಕ್ ಕೌನ್ಸಿಲಿಂಗಿಂದ ಒಂದು ವೇಳೆ ಅದು ನಾವು ಡಿಟೆಕ್ಟ್ ಮಾಡಿದರೆ ಅವರಿಗೆ ತಪಾಸಣೆಗಳ ಮೂಲಕ ನಾವು ಮೊದಲೇ ಪತ್ತೆ ಹಚ್ಚುವಂತಹ ಸಾಧ್ಯತೆಗಳಿರುತ್ತೆ. ಓಕೆ, ಸೊ ಹಾಗಿದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಸಿಂಪ್ಟಮ್ ಬಂದರೆ ಇದು ಬ್ರೈನ್ ಟ್ಯೂಮರ್ ಅಂತ ಹೇಳೋದಕ್ಕೆ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ? ತಕ್ಷಣ ಒಂದೇ ಒಂದು ಸಿಂಪ್ಟಮ್ ಇಂದ ನಾವು ಅದು ಬ್ರೈನ್ ಟ್ಯೂಮರ್ ಅಂತ ಹೇಳೋ ಸಾಧ್ಯತೆಗಳು ಕಡಿಮೆ. ಈ ಬ್ರೈನ್ ಟ್ಯೂಮರ್ ಬರುವಂಥ ಗುಣಲಕ್ಷಣಗಳೆಂದರೆ ವಿಪರೀತವಾದ ತಲೆನೋವು. ಸಾಧಾರಣ ತಲೆನೋವುಗಳು ಹೇಗಿರುತ್ತೆ ಅಂದರೆ ಜಸ್ಟ್ ಒಂದು ಮಾತ್ರೆ ತೊಗೊಂಡ್ರೆ ಕಡಿಮೆ ಆಗಿಬಿಡುತ್ತೆ, ಅಥವಾ ಕೆಲವರಿಗೆ ಜಸ್ಟ್ ಒಂದು ಕಾಫಿನೋ ಅಥವಾ ಅಮೃತಾಂಜನ ಆ ಥರ ಹಚ್ಕೊಂಡಾಗ ಅವರು ತಲೆನೋವು ಕಡಿಮೆ ಆಗಿಬಿಡುತ್ತೆ. ಈ ಮೆದುಳಿನ ಕ್ಯಾನ್ಸರ್ ಇರುವಂತಹ ಅಥವಾ ಮೆದುಳಿನ ಗಡ್ಡೆ ಇರುವಂತಹ ರೋಗಿಗಳಲ್ಲಿ ವಿಪರೀತವಾದ ತಲೆನೋವು ಇರುತ್ತೆ, ಹೆಡ್ಏಕು, ಮತ್ತೆ ಅವರಿಗೆ ಪದೇ ಪದೇ ಫಿಟ್ಸ್ ಬರ್ತಿರುತ್ತೆ, ಮತ್ತೆ ಕೆಲವರಿಗೆ ತಲೆನೋವಿನ ಜೊತೆ ವಾಂತಿ ಸಹ ಇರುತ್ತೆ. ತಲೆನೋವು ಅಂತ ಹೇಳಿದಾಗ ಕೆಲವರು ಸಣ್ಣ ಪುಟ್ಟ ತಲೆನೋವಿಗೆ ತಲೆನೋವು ಆಗುತ್ತೆ, ಅಥವಾ ಅಂದ್ರೆ ಕಾಮನ್ ಆಗಿ ತಲೆನೋವು ಹಾಗೆ ಆಗುತ್ತೆ, ಅಂದ್ರೆ ಡಿಫ್ರೆನ್ಸ್ ಇರ್ಬೋದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ. ಹಾಗಂತ ಅದೇ ಒಂದು ನೆಕ್ಸ್ಟ್ ಕ್ವಶನ್ ಇತ್ತು ನಂದು ಸರ್. ಸೊ ಎಲ್ಲಾ ತಲೆನೋವನ್ನ ಹೇಗೆ ನಾವು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದು ಟ್ಯೂಮರ್ ಅಂತ? ಸೊ ತಲೆನೋವು ಬರೋದಕ್ಕೆ ಅನೇಕ ಕಾರಣಗಳಿರುತ್ತೆ. ಎಲ್ಲ ಸಂದರ್ಭಗಳಲ್ಲೂ ಅದು ಬ್ರೈನ್ ಟ್ಯೂಮರಿಂದ ತಲೆನೋವು ಬರುವಂಥ ಅಗತ್ಯವಿಲ್ಲ. ಬ್ರೈನ್ ಟ್ಯೂಮರ್ಗೆ ಸಂಬಂಧಪಟ್ಟ ತಲೆನೋವುಗಳು ಹೇಗಿರುತ್ತೆ, ವಿಪರೀತವಾಗಿರುತ್ತೆ. ಆ ತಲೆನೋವಿನ ಜೊತೆಯಲ್ಲಿ ಬೇರೆ ರೋಗ ಲಕ್ಷಣಗಳು ಅಂದರೆ ವಾಂತಿ ಇರಬಹುದು, ಅಥವಾ ಫಿಟ್ಸ್ ಬರೋ ಥರ ಇರಬಹುದು, ಈ ರೀತಿ ಲಕ್ಷಣಗಳು, ಮತ್ತು ಪದೇ ಪದೇ ಮೂರ್ಛೆ ಬೀಳುವಂಥದ್ದು ಸಂದರ್ಭಗಳು ಬರುತ್ತೆ. ಮತ್ತು ದೇಹದ ಒಂದು ಭಾಗದಲ್ಲಿ ಸ್ವಾಧೀನ ಕಡಿಮೆ ಆಗೋದು. ಈಗ ನಡೀತಿರ್ತಾರೆ, ಸಡನ್ನಾಗಿ ಅವ್ರಿಗೆ ಕೈ ಅಥವಾ ಕಾಲಿನಲ್ಲಿ ಶಕ್ತಿ ಕಡಿಮೆ ಆಗೋದಿರಬಹುದು, ಅಥವಾ ಮಾತು ತೊದಲೋದಿರಬಹುದು, ತಲೆ ಸುತ್ತು ಬರುವಂಥದ್ದು ಇರ್ಬೋದು, ಮತ್ತು ಕೆಲವರಿಗೆ ದೃಷ್ಟಿಹೀನ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ತಡ ಮಾಡದೆ ತಮ್ಮ ಫ್ಯಾಮಿಲಿ ಡಾಕ್ಟರ್ನ ಫಸ್ಟ್ ಭೇಟಿ ಮಾಡಬೇಕಾಗುತ್ತೆ. ಸೊ ಅವರು ತಪಾಸಣೆ ಮಾಡಿ ಅವರಲ್ಲಿ ಒಂದು ಸಂಶಯ ಏನಾದರೂ ಕಂಡು ಬಂದರೆ ನಂತರ ನರರೋಗ ತಜ್ಞರಿಗೆ ಅವ್ರನ್ನ ನಾವು ರೆಫರ್ ಮಾಡ್ತಾರೆ. ಅದಾದ ನಂತರ CT ಅಥವಾ MRI ಸ್ಕ್ಯಾನ್ ಮಾಡಿ ನಾವು ಗಡ್ಡೆ ಇದೆಯಾ ಇಲ್ಲ ಅಂತ ಪತ್ತೆ ಹಚ್ಚಬಹುದು. ಓಕೆ, ಹಾಗಾದ್ರೆ ಈಗ ಮೆದುಳಿನ ಗಡ್ಡೆಯಲ್ಲಿ ಒಂದು ಹೇಳಿದ್ರೆ ಕ್ಯಾನ್ಸರ್ ಇರುವಂತಹ ಗಡ್ಡೆ ಕೂಡ ಇರಬಹುದು, ಕ್ಯಾನ್ಸರ್ ಇಲ್ಲದೆ ಇರುವಂತಹ ಗಡ್ಡೆ ಕೂಡ ಇರಬಹುದು ಅಂತ. ಹಾಗಾದ್ರೆ ಈಗ ಕ್ಯಾನ್ಸರ್ ಇಲ್ಲದೆ ಇರುವಂಥ ನಾರ್ಮಲ್ ಗೆಡ್ಡೆನೇ ಬ್ರೈನಲ್ಲಿ ಬಂತು ಅಂತ ಹೇಳಿದ್ರೆ ಅವಾಗಲೂ ತಲೆನೋವು ಅಷ್ಟೇ ಇರುತ್ತಾ? ಆವಾಗ ಸಿಂಪ್ಟಮ್ಸ್ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತ ವ್ಯತ್ಯಾಸ ಏನಾದರೂ ಇರುತ್ತೆ? ಈ ಎರಡು ಗೆಡ್ಡೆಗಳ ಗುಣಲಕ್ಷಣಗಳಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ ಅಂತ? ಗುಣಲಕ್ಷಣ ಕೆಲವು ಸರ್ತಿ ಕ್ಯಾನ್ಸರ್ ಅಲ್ಲದೆ ಬರುವಂತಹ ಬಿನೈನ್ ಗಡ್ಡೆಗಳೇನಿದೆ, ಮೆನೆಂಜಿಯೋಮಾ ಅಂತ ಹೇಳ್ತೇವೆ, ಅದು ಕೇವಲ ಸಾಧಾರಣ ತಲೆನೋವು ರೀತಿ ಇರುತ್ತೆ. ಮತ್ತು ಕೆಲವರಲ್ಲಿ ಅದು ಫಿಟ್ಸ್ ಬರಬಹುದು, ಆದರೆ ಅದು ಪದೇ ಪದೇ ಮರುಕಳಿಸ್ತಾ ಇದ್ದರೆ ಸೊ ತಕ್ಷಣ ತಪಾಸಣೆ ಮಾಡಿಸ್ಕೊಳ್ಬೇಕಾಗುತ್ತೆ. ಇನ್ನು ಕ್ಯಾನ್ಸರ್ ಗಡ್ಡೆಗಳು ಸಹ ಎರಡು ರೀತಿ ಇರುತ್ತೆ. ಕೆಲವು ಕ್ಯಾನ್ಸರ್ಗಳು ಬ್ರೈನ್ನಲ್ಲಿ ಬೆಳೆಯುವಂಥದ್ದು, ಮತ್ತು ಕೆಲವು ಕ್ಯಾನ್ಸರ್ಗಳು ದೇಹದ ಬೇರೆ ಭಾಗಗಳಿಗೆ ಕ್ಯಾನ್ಸರ್ ಆವರಿಸಿದಾಗ ಅಲ್ಲಿಂದ ಅದು ಡಿಸ್ಲಾರ್ಜ್ ಆಗಿ ಕ್ಯಾನ್ಸರ್ ಸೆಲ್ಸ್ಗಳು ಮೆದುಳಿನಲ್ಲಿ ಬೆಳೆಯುತ್ತಾ ಹೋಗುತ್ತೆ. ಅದನ್ನು ನಾವು ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಇದನ್ನು ಸೆಕೆಂಡರಿ ಬ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಬೋನ್ ಕ್ಯಾನ್ಸರ್ ಅಲ್ಲಿ ಸೆಕೆಂಡರಿ ಬೋನ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಆ ಥರ ಇರುತ್ತೆ. ಆ ರೀತಿಯಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಇರಬಹುದು, ಬ್ರೆಸ್ಟ್ ಕ್ಯಾನ್ಸರ್ ಇರಬಹುದು. ಸೊ ಈ ಕ್ಯಾನ್ಸರ್ಗಳು ಪ್ರೈಮರಿ ಜಾಗವನ್ನು ಬಿಟ್ಟು ಮೆದುಳು ಸಹ ಬೆಳೆಯೋ ಸಾಧ್ಯತೆಗಳಿರುತ್ತೆ. ಸೊ ಅವನ್ನ ನಾವು ಮೆಟಾಸ್ಟಾಸಿಸ್ ಅಥವಾ ಸೆಕೆಂಡರಿ ಬ್ರೈನ್ ಟ್ಯೂಮರ್ಸ್ ಅಂತ ಏನು ಕರೀತೇವೆ. ಅವು ರೋಗ ಲಕ್ಷಣಗಳು ತುಂಬ ಬೇಗನೆ ಕಾಣಿಸ್ಕೊಳ್ತವೆ. ಸೊ ಅದರಲ್ಲಿ ಫಿಟ್ಸ್ ಬರುತ್ತಿರಬಹುದು, ವಿಪರೀತ ತಲೆನೋವು ಮತ್ತು ವಾಂತಿ ಆಗೋದಿರಬಹುದು, ಅದು ಬೇಗನೆ ಕಾಣಿಸ್ಕೊಳ್ಳುತ್ತೆ. ಈ ಮಾತ್ರೆಗಳಿಂದ ಅದು ಸಾಧಾರಣವಾಗಿ ಅದು ಉಪಶಮನ ಆಗೋದಿಲ್ಲ. ಆ ಸಂದರ್ಭಗಳಲ್ಲಿ ಎಷ್ಟೋ ಸರ್ತಿ ಈ ರೀತಿ ಮೆದುಳು ಸೆಕೆಂಡರೀಸ್ ಮೆಟಾಸ್ಟಾಸಿಸ್ ಗೊತ್ತಾದ ನಂತರ ಕೆಲವು ಸಲ ಪ್ರೈಮರಿ ಟ್ಯೂಮರ್ಸ್ ಪತ್ತೆ ಕೂಡ ಹಚ್ಚಿದ್ದೀವಿ ನಾವು. ಓಕೆ. ಆದರೆ ತಲೆನೋವು ಅಂತ ಬಂದ ತಕ್ಷಣ ತುಂಬ ಜನ ಜಾಸ್ತಿ ತಲೆನೋವು ಇತ್ತು ತಡ್ಕೊಳಕ್ಕಾಗಲ್ಲ ಅಂದಾಗ ಇದು ಮೇ ಬಿ ಮೈಗ್ರೇನ್ ಕೂಡ ಆಗಿರ್ಬೋದು ಅಂತ ಅಂದ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ಈ ಥರ ಡಿಲೇ ಆಗಿರುವಂಥ ಕೇಸಸ್ಗಳು ಇರುತ್ತೆ ಡಾಕ್ಟರ್ ಅಂತ? ಕೆಲವು ಸಂದರ್ಭಗಳಲ್ಲಿ ಆಗಿರೋ ಸಾಧ್ಯತೆಗಳಿದೆ. ಸೊ ಕೆಲವರಿಗೆ ಮೈಗ್ರೇನ್ ಅದು ತುಂಬ ವರ್ಷಗಳಿಂದ ಇರುವಂತಹ ರೋಗಿಗಳು. ಸೊ ಸಾಧಾರಣವಾಗಿ ಅವರು ಎಲ್ಲ ರೀತಿಯ ಟೆಸ್ಟ್ಗಳನ್ನ ಮಾಡಿಸಿರ್ತಾರೆ. ಸೊ ಯಾವುದೇ ಒಂದು ರೋಗ ಲಕ್ಷಣಗಳು ಬಂದ ತಕ್ಷಣ ಅವರು ವೈದ್ಯರ ಹತ್ರ ಹೋದಾಗ CT ಅಥವಾ MRIಯನ್ನು ಅವರು ಮಾಡಿ ಬ್ರೈನ್ ಟ್ಯೂಮರ್ ಇಲ್ಲ ಅನ್ನೋದು ಪತ್ತೆ ಹಚ್ಚಿ ಅದಂತರ ಅವರು ಮೈಗ್ರೇನ್ ಅಂತ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಿರ್ತಾರೆ. ಮತ್ತು ಕೆಲವರಿಗೆ ಅದು ಬ್ರೈನ್ ಟ್ಯೂಮರ್ ಬರೋದಕ್ಕೆ ಬಿನೈನ್ ಟ್ಯೂಮರ್ಸ್ ಏನಿರ್ತವೆ ಅದು ಕೆಲವು ಸರಿ ಅದು ಪತ್ತೆ ಹಚ್ಚೋದು ಸ್ವಲ್ಪ ತಡವಾಗಿರುತ್ತೆ. ಅವರು CT ಅಥವಾ MRI ವೈದ್ಯರು ಹೇಳಿದ ಮೇಲೆ ಕೆಲವು ಸರಿ ತುರ್ತಾಗಿ ಮಾಡಿಸ್ಕೊಡೋದಕ್ಕೆ ಅವ್ರಿಗೆ ಹಣಕಾಸಿನ ಒಂದು ಪ್ರಾಬ್ಲಮಿಂದನೋ ಅಥವಾ ಬೇರೆ ಯಾವುದೇ ಒಂದು ಒತ್ತಡದಿಂದ ಅವರು ಅದನ್ನು ತಪಾಸಣೆ ಮಾಡಿಸಿರೋದಿಲ್ಲ. ಅಂಥವು ಸ್ವಲ್ಪ ತಡವಾಗಿ ಅವರು
ಬರ್ತಾರೆ. ಓಕೆ ಹಾಗಿದ್ರೆ ಈಗ ಮೆದುಳಿನ ಕ್ಯಾನ್ಸರ್ ಅಂತ ಅಥವಾ ಮೆದುಳಿನ ಗೆಡ್ಡೆ ಅನ್ನುವಂಥದ್ದು ಒಂದೇ ಸಲಕ್ಕೆ ಕ್ರಿಯೇಟ್ ಆಗಿರುತ್ತೆ ಅಥವಾ ವರ್ಷಾನುಗಟ್ಲೆ ಅದಾದ್ಮೇಲೆ ಅಲ್ಲಿ ಟ್ಯೂಮರ್ ಅನ್ನುವಂಥದ್ದು ಕ್ರಿಯೇಟ್ ಆಗಿರುತ್ತೆ, ಅಂದರೆ ಬೆಳವಣಿಗೆ ಆಗಿರುತ್ತೆ ಹೇಗೆ ಅಂತ? ಸಾಧಾರಣವಾಗಿ ಈ ಬಿನೈನ್ ಗಡ್ಡೆಗಳೇನು ಹೇಳ್ತೀವಿ, ಬಿನೈನ್ ಟ್ಯೂಮರ್ಸ್, ಅದು ತುಂಬ ನಿಧಾನಗತಿಯಲ್ಲಿ ಬೆಳ್ಕೊಂಡು ಹೋಗುತ್ತೆ. ಅವು ಸಡನ್ನಾಗಿ ದೊಡ್ಡದಾಗುವಂಥದ್ದಲ್ಲ. ಸೊ ಅದರಿಂದ ರೋಗಿಗೆ ಅದರ ಲಕ್ಷಣಗಳು ಗೊತ್ತಾಗೋದು ತುಂಬ ತಡವಾಗುತ್ತೆ. ಅಂದರೆ ಕ್ಯಾನ್ಸರ್ ಅಲ್ಲದೆ ಇರುವಂಥ ಗಡ್ಡೆಗಳು. ಆದರೆ ಕ್ಯಾನ್ಸರ್ ಗಡ್ಡೆಗಳು ಸೊ ಕೆಲವು ತಿಂಗಳಲ್ಲಿ ಅಥವಾ ವಾರಗಳಲ್ಲಿ ದೊಡ್ಡದಾಗಿ ಬೆಳೆಯುತ್ತೆ. ಅಷ್ಟು ಬೇಗ ಗ್ರೋತ್ ಆಗುತ್ತೆ. ಕೆಲವು ಗಡ್ಡೆಗಳು ಖಂಡಿತವಾಗಿ ಬೆಳೆಯುತ್ತೆ. ಸೊ ಅದರಿಂದ ರೋಗಿಗೆ ಲಕ್ಷಣಗಳು ಸಿಂಪ್ಟಮ್ಸ್ ಸೊ ಬೇಗನೆ ಗೊತ್ತಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಾಗಿದ್ರೆ ತಲೆನೋವು ಬಂತು ಅಂದ ತಕ್ಷಣ ನಾವು ಕೆಲವೊಂದ್ಸತಿ ಅದು ಬೇರೆ ನಾರ್ಮಲ್ ತಲೆನೋವು ಕೂಡ ಆಗಿರ್ಬೋದು, ಅಥವಾ ಒಂದ್ ವೇಳೆ ಲಕ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ ತಲೆನೋವು ಕೂಡ ಬರ್ಬೋದು. ಹಾಗಂತ ನನ್ಗೇನು ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡಿ ಕೂತಾಗ ಕಾಂಪ್ಲಿಕೇಶನ್ಗಳಾಗುವಂಥ ಸಾಧ್ಯತೆಗಳಿದೆ. ಅಂದ್ರೆ ಸಾಧಾರಣ ತಲೆನೋವುಗಳು ಕೆಲವು ಸರ್ತಿ ಮಾತ್ರೆಯಲ್ಲಿ ಉಪಶಮನ ಆಗತ್ತೆ, ಪದೇ ಪದೇ ಬರ್ತಿದೆ ತಲೆನೋವು. ಒಂದು ವೇಳೆ ಯಾವಾಗಲೂ ತೊಗೊಂಡು ಟ್ಯಾಬ್ಲೆಟಿಂದ ತಲೆನೋವು ವಾಸಿ ಆಗದೆ ಹೋದರೆ, ತಲೆನೋವಿನ ಜೊತೆಯಲ್ಲಿ ವಾಂತಿ, ನಾನು ಹೇಳಿದಾಗೆ ಪದೇ ಪದೇ ವಾಂತಿ ಆಗ್ತಿದ್ರೆ, ಮತ್ತೆ ಫಿಟ್ಸ್ ಬಂದರೆ, ಅಥವಾ ದೃಷ್ಟಿಹೀನ ಆದರೆ ಅವರು, ಅಥವಾ ಕೆಲವರಿಗೆ ಡಬಲ್ ವಿಷನ್ಸ್ ಅಂತ ಹೇಳ್ತೇವೆ. ಸೊ ಈ ರೀತಿ ಒಂದು ಗುಣಲಕ್ಷಣಗಳು ಕಂಡಾಗ ತಕ್ಷಣ ಅವರು ನರ ತಜ್ಞರನ್ನ ಭೇಟಿ ಆಗಬೇಕಾಗುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಯಾವ ರೀತಿಯ ತಲೆನೋವು ಇತ್ತು ಅಂದ ತಕ್ಷಣ ನಾವು ಸ್ಕ್ಯಾನ್ ಮಾಡಿಸೋದಕ್ಕೆ ಹೋಗಬೇಕಾಗತ್ತೆ? ಓಕೆ, ಇದನ್ನು ನಾವು ನೆಗ್ಲೆಕ್ಟ್ ಮಾಡೋದು ಬೇಡ, ಬರೀ ಒಂದು ತಲೆನೋವಿನ ಟ್ಯಾಬ್ಲೆಟ್ ತಗೊಂಡು ನಾವು ಸುಮ್ಮನೆ ಆಗೋದಕ್ಕಿಂತ ಹಾಸ್ಪಿಟಲ್ಗೆ ಹೋಗಿ ತೋರಿಸೋಣ ಅಂತ ಯಾವಾಗ ನಾವು ಅದು ನಮಗೊಂದು ರೆಡ್ ಫ್ಲಾಗ್ ಸೈನ್ ಅಂತ ಆಗಿರುತ್ತೆ ಅಂತ? ರೆಡ್ ಫ್ಲಾಗ್ ಸೈನ್ ಅಂತ ಹೇಳಿದ್ರೆ ನಾನು ಹೇಳಿದಾಗೆ ಸಾಧಾರಣ ತಲೆನೋವು ಬಂದಾಗೆಲ್ಲ ನೀವೇ ಏಕಾಏಕಿ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಡೋದು ತಪ್ಪಾಗುತ್ತೆ. ಅನೇಕ ಸರ್ತಿ ಹೆಚ್ಚು ಸ್ಕ್ಯಾನ್ಸ್ ಮಾಡಿಸ್ಕೊಳ್ಳೋದ್ರಿಂದನೂ ಅದು ದೇಹಕ್ಕೆ ದುಷ್ಪರಿಣಾಮ ಆಗುತ್ತೆ. CT ಸ್ಕ್ಯಾನ್ ಅಥವಾ ಎಕ್ಸ್ರೇಗಳಿರ್ಬೋದು, ಆ ವಿಕಿರಣಗಳಿಂದ ನಮ್ಮ ದೇಹಕ್ಕೆ ಹಾನಿ ಆಗೋದು ಸಾಧ್ಯತೆಗಳು ಸಹ ಇರುತ್ತೆ. ಸೊ ಮೊದಲು ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅವರಿಗೆ ಒಂದು ವೇಳೆ ಸಂಶಯ ಇದ್ದರೆ, ಸೊ ಅವರು ಕೊಡ್ತಿರುವಂತಹ ಮಾತ್ರೆಗಳಲ್ಲಿ ತಲೆನೋವು ವಾಸಿ ಆಗ್ತಿಲ್ಲ ಅಂತ ಅವರಿಗೆ ಸಂಶಯ ಬಂದಾಗ ಅವರು CT ಅಥವಾ MRI ಸ್ಕ್ಯಾನ್ನ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಒಂದು ವೇಳೆ ಗಡ್ಡೆ ಇರುವಂತಹ ಲಕ್ಷಣಗಳು ಕಂಡ್ರೆ ಆಗ ನೀವು ನರ ತಜ್ಞರನ್ನ ಭೇಟಿ ಮಾಡಬೇಕಾಗುತ್ತೆ. ಓಕೆ, ಬೆಳಗ್ಗೆ ಎದ್ದ ತಕ್ಷಣ ಬರುವಂತಹ ತಲೆನೋವು ಅಪಾಯ ಅಂತ ಹೇಳ್ತಾರೆ, ನಿಜವಾಗಿಯೂ ಹೌದಾ? ಸಾಧಾರಣವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ತಲೆನೋವುಗಳು ಎಷ್ಟೋ ಕಾರಣಗಳಿಂದ ಬರಬಹುದು. ಕೆಲವರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲದೆ ಬಂದಿರಬಹುದು, ಅದು ಕೆಲವು ಎಷ್ಟೋ ಜನಕ್ಕೆ ಸೈನೋಸೈಟಿಸ್ ಪ್ರಾಬ್ಲಮ್ ಇರುತ್ತೆ. ಸೊ ಕೆಲವರಿಗೆ ಮೂಗಿನಲ್ಲಿ ದುರ್ಮಾಂಸ ಬೆಳೆದ್ರೆ, ಅಥವಾ ಕಿವಿ ಇನ್ಫೆಕ್ಷನ್ ಇರಬಹುದು, ಗಂಟ್ಲು ಇನ್ಫೆಕ್ಷನ್ ಸಹ ತಲೆನೋವು ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಮೊದಲು ಅವರು ಈ ENT ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆನ ತಗೊಳ್ಬೇಕಾಗುತ್ತೆ. ಒಂದು ವೇಳೆ ಅವ್ರಿಗೂ ಸಹ ಸಂಶಯ ಬಂದಾಗ ಅವರು CT ಸ್ಕ್ಯಾನ್ ಅಥವಾ MRI ಮಾಡಿಸಿ, ಒಂದು ವೇಳೆ ಮೆದುಳಿನಲ್ಲಿ ಏನೋ ತೊಂದರೆ ಇದ್ದರೆ ಆಗ ಹೆಚ್ಚಿನ ಚಿಕಿತ್ಸೆಗೆ ಅವರು ಸಜೆಸ್ಟ್ ಮಾಡ್ತಾರೆ. ಹಾಗಿದ್ರೆ ಮೆದುಳಿನಲ್ಲಿ ಬೆಳೆಯುವಂತಹ ಗೆಡ್ಡೆಯಲ್ಲಿ ಲೊಕೇಶನ್ ಅಲ್ಲಿ ಚೇಂಜ್ ಇರಬಹುದಾ ಅಂತಂದ್ರೆ, ಈಗ ಎಲ್ಲಾ ಪರ್ಸನ್ಗೂ ಕೂಡ ಮೆದುಳಿನ ಒಂದೇ ಭಾಗದಲ್ಲಿ ಗೆಡ್ಡೆ ಬೆಳೆಯುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಂದ್ರೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಗೆಡ್ಡೆಗಳು ಗ್ರೋತ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಟೈಪ್ಸ್ ಅಂತ ಏನಾದರೂ ಡಿವೈಡ್ ಮಾಡಿದ್ದೀರಾ ಅಥವಾ ಆ ಥರ ಏನಾದರೂ ಇದೆಯಾ ಅಂತ? ಮೆದುಳಿನಲ್ಲಿ ಇರುವಂತಹ ಗಡ್ಡೆಗಳು ಮೆದುಳಿನ ಯಾವುದೇ ಭಾಗವನ್ನು ಆವರಿಸ್ಕೊಳ್ಬಹುದು. ಆದರೆ ಎಲ್ಲ ಗಡ್ಡೆಗಳು ಒಂದೇ ಜಾತಿಗೆ ಸೇರಿರುವುದಿಲ್ಲ, ಅದರಲ್ಲಿ ಬೇರೆ ಬೇರೆ ಪ್ರಭೇದಗಳಿರುತ್ತೆ. ಸೊ ಕೆಲವು ಬಿನೈನ್ ಗಡ್ಡೆಗಳೇನಿರುತ್ತೆ ಅದು ನರಗಳನ್ನ ಸುತ್ತುವಂಥ ಒಂದು ಪದರಗಳೇನಿರುತ್ತೆ, ಮೆನಿಂಜಸ್ ಅಂತ ಹೇಳ್ತೀವಿ, ಅದರಲ್ಲಿ ಉಂಟಾಗುತ್ತೆ. ಕೆಲವು ಗಡ್ಡೆಗಳು ಮೆದುಳು ನರ ಸೆಲ್ಗಳಲ್ಲಿ ಅಥವಾ ನರದ ಜೀವಾಣುಗಳಲ್ಲೇ ಉತ್ಪತ್ತಿ ಆಗುವಂಥದ್ದು, ಆ ಒಂದು ಟ್ಯೂಮರ್ಸ್ ಇರ್ತವೆ. ಮತ್ತು ಕೆಲವು ಬೇರೆ ಕಡೆ ಕ್ಯಾನ್ಸರ್ ಬಂದಾಗ ಹೋಗಿ ಮೆದುಳಿನಲ್ಲಿ ಲಾಡ್ಜ್ ಆಗಿ ಅದು ಮೆಟಾಸಿಸ್ ಅಂತ ಹೇಳ್ತೇವೆ. ಸಾಧಾರಣವಾಗಿ ಮೆದುಳಿನ ಯಾವುದೇ ಭಾಗವನ್ನು ಬೇಕಾದರೂ ಆವರಿಸ್ಕೊಳ್ಬಹುದು. ರೋಗ ಲಕ್ಷಣಗಳು ಮೆದುಳಿನ ಯಾವ ಭಾಗದಲ್ಲಿ ಗಡ್ಡೆ ಉಂಟಾಗಿರುತ್ತೆ ಅದರ ಒಂದು ಆಧಾರದ ಮೇಲೆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಓಕೆ, ಆ ಥರ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಲೈಕ್ ಈಗ ಮೆದುಳಿನ ಯಾವ ಭಾಗದಲ್ಲಿ ಗೆಡ್ಡೆ ಇರುತ್ತೋ ಅದಕ್ಕೆ ತಕ್ಕನ ಹಾಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ. ಹಾಗಿದ್ರೆ ತಲೆನೋವು ಬರುತ್ತೆ ಕಾಮನ್ ಆಗಿ ಅಂತ ಹೇಳಿದ್ರಿ. ತಲೆನೋವು ಹಾಗಿದ್ರೆ ಎಲ್ಲ ಕಡೆ ಟ್ಯೂಮರ್ ಗ್ರೋತ್ ಆದರೂ ಇರುತ್ತಾ? ಈಗ ಫಿಟ್ಸ್ ಬರುತ್ತೆ ಹೇಳಿದ್ರಿ, ವಾಮಿಟಿಂಗ್ ಆಗ್ಬೋದು ಹೇಳಿದ್ರಿ, ಸೊ ಹೇಗೆ ಅಂತ? ಸೊ ಸಾಧಾರಣವಾಗಿ ತಲೆನೋವು ಬರೋದು ಮೆದುಳಿನಲ್ಲಿ ಪ್ರೆಷರ್ ಜಾಸ್ತಿ ಆದಾಗ, ಅಥವಾ ಬಾಡಿಯಲ್ಲಿ ನಮ್ಮ ನೀರಿನ ಅಂಶ ಕಡಿಮೆ ಆಗುತ್ತೆ, ಡಿಹೈಡ್ರೇಷನಿಂದ. ಸಾಧಾರಣವಾಗಿ ತಲೆನೋವು ಬರೋದಕ್ಕೆ ಕಾರಣ ಡಿಹೈಡ್ರೇಷನ್ ಆಲ್ಸೋ. ಸೊ ಯಾರು ಹೆಚ್ಚಾಗಿ ನೀರು ಕುಡಿಯೋದಿಲ್ಲ ಅಥವಾ ಬಿಸಿಲಿನ ತಾಪಕ್ಕೆ ಕೆಲವು ಸಲ ತಲೆನೋವು ಬರುತ್ತೆ. ಈ ಕ್ಯಾನ್ಸರಿಂದ ತಲೆನೋವು ಬಂದಾಗ ಮೆದುಳಿನಲ್ಲಿ ಈ CSF ಅಂತ ಹೇಳ್ತಾರೆ. ಆ CSF ಅತಿಯಾಗಿ ಉತ್ಪತ್ತಿ ಆಗೋದಿರ್ಬೋದು, ಅಥವಾ ಅದರ ಹರಿವಿಗೆ ಒಂದು ಅಡೆತಡೆ ಆದಾಗ
ಅಥವಾ ಮೆದುಳಿನಲ್ಲಿ ಊತಗಳು ಕಂಡಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಬೇರೆ ಒಂದು ಅಂಗಗಳಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಅಲ್ಲಿ ಸ್ವಲ್ಪ ಅಂಗ ಅದು ಹಿಗ್ಗುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಮೆದುಳಲ್ಲಿ ಸ್ಕಲ್ ಬೋನ್ ಹೇಳ್ತೀವಿ ಅದು ಹಿಗ್ಗೋದಿಲ್ಲ. ಸೊ ಆದ್ದರಿಂದ ಒಳಗಡೆ ಪ್ರೆಷರ್ ಜಾಸ್ತಿ ಆದಾಗ ತಡೆಯೋದಕ್ಕೆ ಆಗೋದಿಲ್ಲ, ಅತಿಯಾದ ತಲೆನೋವು ಬರುತ್ತೆ, ಮತ್ತು ವಾಂತಿ ಬರುತ್ತೆ, ಮತ್ತು ಕೆಲವು ಪೇಷಂಟ್ಸ್ಗಳಿಗೆ ಡಬಲ್ ವಿಷನ್ ಅಥವಾ ಎರಡೆರಡು ದೃಷ್ಟಿಗಳು ಕಾಣಿಸೋ ಥರ ಆ ಒಂದು ಸಿಂಟಮ್ಸ್ಗಳು ಕಾಣಿಸ್ಕೊಡುತ್ತೆ. ಮತ್ತು ಅನೇಕರಿಗೆ ಫಿಟ್ಸ್ ಸಹ ಬರುತ್ತೆ. ಸೊ ಅದು ಸಹ ಬ್ರೈನ್ನ ಯಾವ ಭಾಗ ಇನ್ವಾಲ್ವ್ ಆಗಿದೆ ಅದರ ಮೇಲೆ ಆಧಾರವಾಗಿರುತ್ತೆ. ಮತ್ತು ಕೆಲವರಿಗೆ ನಮ್ಮ ಮೆದುಳು ಶರೀರದ ಒಂದೊಂದು ಅಂಗಗಳನ್ನು ಕಂಟ್ರೋಲ್ ಮಾಡೋ ಒಂದು ಕೇಂದ್ರಗಳು ಒಂದೊಂದು ಸ್ಪೆಸಿಫಿಕ್ ವಿಭಾಗದಲ್ಲಿ ಇರುತ್ತೆ. ಆ ಒಂದು ವಿಭಾಗಕ್ಕೆ ಅಥವಾ ಆ ಒಂದು ಅಂಗಕ್ಕೆ ಕ್ಯಾನ್ಸರ್ ಆವರಿಸಿದಾಗ ಆ ಒಂದು ಪರ್ಟಿಕ್ಯುಲರ್ ಅಂಗ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅಥವಾ ಅದರ ಸ್ವಾಧೀನ ಕಡಿಮೆ ಆಗ್ಬೋದು, ಕೋಆರ್ಡಿನೇಷನ್ ತಪ್ಪಬಹುದು, ಈ ರೀತಿ ಸಾಧ್ಯತೆಗಳಿವೆ. ಓಕೆ, ಫಿಟ್ಸ್ ಬರ್ಬೋದು ಅಂತ ಹೇಳಿದ್ರಿ. ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ, ಫಿಟ್ಸ್ ಬಂದ ಎಲ್ರಿಗೂ ಕೂಡ ಬ್ರೈನ್ ಟ್ಯೂಮರ್ ಇರುತ್ತಾ ಅಂತ? 90% ಇರೋದಿಲ್ಲ. ಓಕೆ, ಸಾಧಾರಣವಾಗಿ ಫಿಟ್ಸ್ ಬಂದಾಗ ಸೊ ಅನೇಕರು ವೈದ್ಯರನ್ನ ನೋಡೋದಿಲ್ಲ. ಕೆಲವರಿಗೆ ಅದು ಹೇಳ್ಕೊಳ್ಳೋದಕ್ಕೆ ಸಂಕೋಚ ಇರಬಹುದು, ಕೆಲವರು ಅದನ್ನ ಮುಚ್ಚಿಡ್ತಾರೆ. ಸೊ ವೈದ್ಯರನ್ನ ಅವರು ಸಂಪರ್ಕಿಸೋದೇ ಇಲ್ಲ ಎಷ್ಟೋ ಸಾರ್ತಿ. ಮತ್ತೆ ಕೆಲವರಿಗೆ ತಿಳಿದೇ ಇರೋದಿಲ್ಲ ಅದು ಫಿಟ್ಸ್ ಅಂತ. ಏನೋ ಕೈ ಶೇಕ್ ಆಯಿತು ಅಥವಾ ಜಸ್ಟ್ ಬಾಯಿನ ಹೊರೆ ಬಂತು ಅಷ್ಟೇ ಅಂತ, ಜಸ್ಟ್ ಆ ಒಂದು ಕ್ಷಣಕ್ಕೆ ಆ ಥರ ಆಗಿದ್ದೆ ಅಂತ ಅವ್ರದ್ದೇ ಒಂದು ಜಸ್ಟಿಫಿಕೇಶನ್ ಅಥವಾ ಸಮರ್ಥಿಸ್ಕೊಂಡ್ಬಿಡ್ತಾರೆ. ಅದು ಪದೇ ಪದೇ ಆದಾಗ ಮಾತ್ರ ಕೆಲವರು ವೈದ್ಯರನ್ನ ಭೇಟಿ ಮಾಡ್ತಾರೆ. ಸೊ ಆಗ ಯಾವುದೇ ಒಂದು ಮೂರ್ಛೆ ರೋಗಿ ವೈದ್ಯರ ಹತ್ರ ಬಂದಾಗ ಕಂಪಲ್ಸರಿಯಾಗಿ ಅವರು ಕೆಲವು ರಕ್ತ ತಪಾಸಣೆಗಳನ್ನ ಮಾಡ್ತಾರೆ, ಮತ್ತು ಬ್ರೈನ್ CT ಅಥವಾ MRI ಮಾಡಿ ಗಡ್ಡೆ ಇದೆಯಾ ಇಲ್ಲ ಅಂತ ಪತ್ತೆ ಹಚ್ತಾರೆ. ಮೊಬೈಲ್ ರೇಡಿಯೇಷನ್ ಬಗ್ಗೆ ಜನರಿಗೆ ತುಂಬ ಒಂದು ಭಯ ಇದ್ದೇ ಇರುತ್ತೆ. ಮೊಬೈಲ್ ರೇಡಿಯೇಷನಿಂದ ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ಅದರಲ್ಲೂ ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ರಾತ್ರಿ ಟೈಮಲ್ಲಿ ಮಲಗಬೇಕಾದ್ರೆ ತಲೆ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡ್ರೆ ಆ ರೇಡಿಯೇಷನಿಂದ ತಲೆಗೆ ಎಫೆಕ್ಟ್ ಆಗುತ್ತೆ ಅಥವಾ ಬ್ರೈನ್ ಟ್ಯೂಮರ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ನಿಜ ಸರ್ ಇದು? ಇವತ್ತಿನ ಕಾಲಮಟ್ಟಕ್ಕೆ ಇದನ್ನು ಪ್ರೂವ್ ಮಾಡೋದಕ್ಕೆ ಯಾವುದೇ ಒಂದು ಪುರಾವೆಗಳಿಲ್ಲ. ರಿಸರ್ಚ್ ಆಗಿದ್ದಾವೆ, ಬಟ್ ಅದರ ರಿಸರ್ಚ್ ಬಂದಿರುವಂಥ ರಿಸಲ್ಟ್ಸ್ಗಳು ಮೊಬೈಲಿಂದ ಕ್ಯಾನ್ಸರ್ ಆಗೇ ಆಗುತ್ತೆ ಅನ್ನೋವಂತಹ ನಿರ್ಧಾರ ಮಾಡುವಂಥ ಪುರಾವೆಗಳನ್ನ ಅದು ಒದಗಿಸಿಲ್ಲ. ಸೊ ಸುಮಾರು ವರ್ಷಗಳಿಂದ ಸಂಶೋಧನೆಗಳು ನಡೀತಿದೆ. ಈಗ ಇತ್ತೀಚೆಗೆ ಇಂಟರ್ಫೋನ್ ಅಂತ ಒಂದು ರಿಪೋರ್ಟ್ ಬಂದಿದೆ, ಮತ್ತು ಕಾಸ್ಮೋಸ್ ಸ್ಟಡಿ ಅಂತ ಒಂದು ರಿಪೋರ್ಟ್ ಬಂದಿದೆ, ಮತ್ತು WHO ಅದರ ಮೂಲಕನೂ ಕೆಲವು ಸಂಶೋಧನೆಗಳನ್ನ ಮಾಡಿದ್ದಾರೆ. ಆದರೆ ಅದನ್ನು ಪ್ರೂವ್ ಮಾಡೋಕ್ಕಾಗ್ತಿಲ್ಲ. ಈ ಮೊಬೈಲ್ ಫೋನಿಂದ ಅದನ್ನು ಬರುವಂತಹ ರೇಡಿಯೇಷನಿಂದ ಬ್ರೈನ್ ಟ್ಯೂಮರ್ಸ್ ಅಥವಾ ಬೇರೆ ಕ್ಯಾನ್ಸರ್ಗಳು ಬರುತ್ತೆ ಅಂತ ಇನ್ನೂ ಅದು ಪ್ರೂವ್ ಆಗಿಲ್ಲ. ಆದರೂ ಸಹ ಎಲ್ಲ ಮೊಬೈಲ್ ಫೋನ್ಸ್ಗಳಿಂದ ಒಂದು ದುರ್ಬಲವಾದಂತಹ ವಿಕಿರಣ ಅಂತೇಳಿ ರೇಡಿಯೇಷನ್, RF ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಏನು ಹೇಳ್ತೇವೆ, ಅದು ಸುತ್ತಲೂ ರೇಡಿಯೇಟ್ ಆಗ್ತಾ ಇರುತ್ತೆ. ಅದು ಇವತ್ತೆಲ್ಲ ನಾಳೆ ಅದರಿಂದ ಹಾನಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೈಡ್ ಎಫೆಕ್ಟ್ಸ್ ಅಂತೂ ಇದ್ದೇ ಇರುತ್ತೆ. ನಿಧಾನವಾಗಿ ಕಾಣಿಸ್ಕೊಳ್ಬಹುದು. ಇನ್ನು ಒಂದು 20 ವರ್ಷ 30 ವರ್ಷ ಆದಮೇಲೆ ಆ ಸಂಶೋಧನೆಗಳು ಇನ್ನೂ ಏನು ನಡೀತಿದೆ ಅದರ ರಿಸಲ್ಟ್ಸ್ ಬಂದ ಮೇಲೆ ನಾವು ಮೊಬೈಲಿಂದನೇ ಆಯಿತು ಅಂತ ಒಂದು ದೃಢೀಪಡಿಸಬಹುದು. ಆದರೂ ಸಹ ಈ ಒಂದು ದುರ್ಬಲ ವಿಕಿರಣಗಳು ಮೊಬೈಲಿಂದ ಬರುವಂಥದ್ದು ಸ್ವಲ್ಪ ಮಟ್ಟದಲ್ಲಿ ನಮ್ಮ ಒತ್ತಡ ಜೀವನದಲ್ಲಿ ಸೊ ಇನ್ನೂ ಒತ್ತಡವನ್ನು ಅದು ಅಧಿಕ ಮಾಡಬಹುದು, ಅಥವಾ ಕೆಲವು ಹಾರ್ಮೋನಲ್ ಚೇಂಜಸ್ ಅದು ಆಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಮೊಬೈಲ್ ಏತಕ್ಕೆ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಂಬೇಡಿ ಅಂತ ಹೇಳಿದ್ರೆ ಪದೇ ಪದೇ ನಿದ್ರೆಯಿಂದ ಎಚ್ಚರಗೊಳ್ತವೆ. ಸೊ ಸ್ಲೀಪ್ ಹ್ಯಾಬಿಟ್ಸ್ ಗೆಟ್ ಡಿಸ್ಟರ್ಬ್ಡ್. ಸೊ ಇದರಿಂದ ವ್ಯಕ್ತಿಯ ಓವರಾಲ್ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮ ಬೀಳುತ್ತೆ. ಓಕೆ ಹಾಗಾಗಿ ಇಷ್ಟ ತನಕ ಯಾವುದ್ರಲ್ಲೂ ಕೂಡ ರಿಸಲ್ಟ್ ಇಂಥದ್ದೇ ಇದಕ್ಕೆ ಅಂದರೆ ಮೊಬೈಲಿಂದನೇ ಬ್ರೈನ್ ಟ್ಯೂಮರ್ ಆಗುತ್ತೆ ಅನ್ನೋಂಥದ್ದು ಸಾಬೀತಾಗಿಲ್ಲ. ಆದರೆ ಮೊಬೈಲ್ ರೇಡಿಯೇಷನ್ ನಮ್ಮ ಬ್ರೈನಿಗೆ ಎಫೆಕ್ಟ್ ಆಗುತ್ತೆ ಆಗುವ ಸಾಧ್ಯತೆಗಳಿದೆ, ಬಟ್ ಸಾಬೀತಾಗಿಲ್ಲ. ಮತ್ತೆ ಪ್ರತಿಯೊಂದು ಮೊಬೈಲ್ ಕಂಪನಿಯು SAR ವ್ಯಾಲ್ಯೂ ಅಂತ ಒಂದು ಇರುತ್ತೆ. ಅಂದರೆ ಅದು ಸ್ಪೆಸಿಫಿಕ್ ಅಬ್ಸರ್ಪ್ಷನ್ ರೇಟ್ ಅನ್ನೋದನ್ನು ಮುದ್ರಿಸಬೇಕಾಗತ್ತೆ ಅಥವಾ ಮಾಹಿತಿನ ಕೊಡಬೇಕಾಗತ್ತೆ. ಸಾಧಾರಣವಾಗಿ ಇದು 0.8 ಇಂದ 1.6 ಇರುವಂತಹ ಮೊಬೈಲ್ಸ್ಗಳನ್ನ ಸೇಫ್ ಅಂತ ನಾವು ಪರಿಗಣಿಸ್ತೇವೆ. ಸೊ ಇನ್ನೊಂದು ಏನು ಹೇಳಬೇಕಂದ್ರೆ, ಈ ಮೊಬೈಲ್ ಫೋನ್ ಬಳಸುವಾಗ ಒಂದು ವೇಳೆ ತುಂಬ ಹೊತ್ತು ಸಂಭಾಷಣೆ ಮಾಡಬೇಕಾದ್ರೆ ಇಯರ್ಫೋನ್ಸ್ ಅಥವಾ ಬ್ಲೂಟೂತ್ನ ಅಳವಡಿಸ್ಕೊಳ್ಳೋದು ಉತ್ತಮ. ಸೊ ಹೆಚ್ಚು ಹೊತ್ತು ಮೊಬೈಲ್ ನಮ್ಮ ಸಂಪರ್ಕದಿದ್ದಾಗ ಹೆಚ್ಚು ರೇಡಿಯೇಷನ್ ನಾವು ಒಳಪಡ್ತೇವೆ. ಮತ್ತು ಸಿಗ್ನಲ್ಗಳು ಕಡಿಮೆ ಇದ್ದಾಗ, ಮೊಬೈಲ್ಸಲ್ಲಿ ಸರಿಯಾದ ಸಿಗ್ನಲ್ ಬರದೇ ಇದ್ದಾಗ ಸೊ ಸಂಭಾಷಣೆ ನಡೆಸದೇ ಇರೋದು ಉತ್ತಮ.
ಸೊ ಈಗ ಟ್ರೀಟ್ಮೆಂಟ್ ಆಪ್ಷನ್ ಅಂತ ಬಂದಾಗ ಫಸ್ಟ್ ನೀವು ಟೆಸ್ಟ್ ಮಾಡ್ತೀರಾ. ಈಗ ಬೇರೆ ಕ್ಯಾನ್ಸರಲ್ಲಿ ಸ್ಟೇಜಸ್ ಅಂತ ಬರುತ್ತೆ, ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜ್, ಅದಾದಮೇಲೆ ಅಡ್ವಾನ್ಸ್ ಸ್ಟೇಜ್ ಅಂತೆಲ್ಲ ಇರುತ್ತೆ. ಸೊ ಈ ಬ್ರೈನ್ ಟ್ಯೂಮರಲ್ಲೂ ಕೂಡ ಅದೇ ಥರ ಸ್ಟೇಜಸ್ ಇರುತ್ತೆ. ಈಗ ಕ್ಯಾನ್ಸರ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಸ್ಟೇಜಸ್ ಕಾಮನ್ ಆಗಿರುತ್ತೆ, ಈ ಬ್ರೈನ್ ಟ್ಯೂಮರಲ್ಲಿ ಇರುತ್ತಾ? ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ನಾನ್ ಕ್ಯಾನ್ಸರಸ್ ಟ್ಯೂಮರ್ ಬಗ್ಗೆ ಕೂಡ ನೀವು ಹೇಳಿದ್ರಿ, ಈ ಥರ ಕೂಡ ಇರಬಹುದು ಅಂತ. ಸೊ ಟ್ರೀಟ್ಮೆಂಟ್ ಆಪ್ಷನ್ ಎರಡಕ್ಕೂ ಕೂಡ ಹೇಗೆ ವಿಭಿನ್ನವಾಗಿರುತ್ತೆ ಅಂತ? ಸಾಧಾರಣವಾಗಿ ಬ್ರೈನ್ ಟ್ಯೂಮರ್ಸ್ನ ನಾವು ಸ್ಟೇಜ್ ಮಾಡೋದು ಒಂದು ಗ್ರೇಡ್ಸ್ ಅಂತ ಹೇಳ್ತೀವಿ. ಗ್ರೇಡ್ಸ್ ಅಂತ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಆ ರೀತಿಯಾದ ಒಂದು ಸ್ಪೆಸಿಫಿಕೇಶನ್ಸ್ ಇದೆ. ಓಕೆ. ಮತ್ತು ಎಲ್ಲ ಬ್ರೈನ್ ಟ್ಯೂಮರ್ಗೂ ಒಂದೇ ರೀತಿ ಚಿಕಿತ್ಸೆ ಇರೋದಿಲ್ಲ. ಕೆಲವು ಟ್ಯೂಮರ್ಸ್ಗಳು, ಈಗ ಬಿನೈನ್ ಟ್ಯೂಮರ್ಸ್ ನಾವೇನು ಹೇಳ್ತೇವೆ, ಸಾಧಾರಣ ತುಂಬ ಸಣ್ಣದಾಗಿ ಇರುವಂಥ ಟ್ಯೂಮರ್ಸ್ ಇರ್ಬೋದು, ಅಥವಾ ನಿಧಾನಗತಿಯಲ್ಲಿ ಬೆಳೆಯುವಂಥ ಟ್ಯೂಮರ್ಸ್ಗಳಿಗೆ ನಾವು ಅಬ್ಸರ್ವೇಷನ್ಸ್ ಕೂಡ ಮಾಡ್ತೇವೆ. ತಕ್ಷಣ ಚಿಕಿತ್ಸೆಯನ್ನು ಕೊಡುವಂತಹ ಸಂದರ್ಭಗಳು ಬರೋದಿಲ್ಲ. ಅವಾಗ ರಿಪೀಟೆಡ್ ಆಗಿ ಒಂದು 3 ಮಂತ್ಸ್ ಅಥವಾ 6 ಮಂತ್ಸ್ ಒಂದು ಸರ್ತಿ ಸ್ಕ್ಯಾನ್ಗಳನ್ನ ಮಾಡ್ತೇವೆ. ಒಂದು ವೇಳೆ ಅದು ಗಾತ್ರದಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಂಡಾಗ ಆಗ ಸರ್ಜರಿ ಪ್ರಮುಖ ಒಂದು ಚಿಕಿತ್ಸೆ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಸರ್ಜರಿ ಮಾಡೋದು ಅಪಾಯಕಾರಿ ಆಗಬಹುದು ಪೇಷಂಟ್ಸ್ಗೆ. ಈಗ ನಾವು ಲೊಕೇಶನ್ಸ್ ಬಗ್ಗೆ ಹೇಳಿದ್ರೆ, ಕೆಲವು ಟ್ಯೂಮರ್ಸ್ ಬ್ರೈನ್ ಸ್ಟೆಮ್ ಅಂತ ಏನು ಹೇಳ್ತೀವಿ, ಈ ಬ್ರೈನ್ ಸ್ಟೆಮ್ ನಮ್ಮ ಹೃದಯದ ಬಡಿತವನ್ನು, ಉಸಿರಾಟದ ಒಂದು ಕಂಟ್ರೋಲ್ ಮಾಡುತ್ತೆ. ಸೊ ಆ ಒಂದು ಜಾಗದಲ್ಲಿ ಸರ್ಜರಿ ಮಾಡೋದು ಕೆಲವು ಸರ್ತಿ ಅಪಾಯಕಾರಿ ಆಗಬಹುದು. ಮತ್ತು ಕೆಲವು ಟ್ಯೂಮರ್ಸ್ಗಳು ತುಂಬ ಮೆದುಳಿನ ಆಳದಲ್ಲಿ ಬೆಳ್ಕೊಳ್ಳುತ್ತೆ. ಆ ಒಂದು ಟ್ಯೂಮರ್ಸು ಸರ್ಜರಿಗೆ ಆಕ್ಸೆಸ್ ಇರೋದಿಲ್ಲ. ಸೊ ಅದು ಸಹ ಸರ್ಜರಿಯಿಂದ ಹಾನಿಯಾಗುವಂಥ ಸಾಧ್ಯತೆ ಇದೆ. ಆ ರೀತಿ ಟ್ಯೂಮರ್ಸ್ಗಳನ್ನ ನಾವು ರೇಡಿಯೇಷನ್ ಇಂದ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ. ಅನೇಕ ಟ್ಯೂಮರ್ಸ್ಗಳಿಗೆ ಸರ್ಜರಿ ಪ್ರಥಮ ಚಿಕಿತ್ಸೆ. ಫಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸರ್ಜರಿನೇ, ಆಪರೇಷನ್ ಮಾಡ್ತೀರಾ? ಕೆಲವು ಟ್ಯೂಮರ್ಸ್ಗಳಿಗೆ ಆಪರೇಷನ್ ಮುಖ್ಯವಾದ ಒಂದು ಚಿಕಿತ್ಸೆ ಆಗುತ್ತೆ. ಓಕೆ. ಸೊ ಎಲ್ಲಿ ಆಪರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನೀವು ಈ ಥರ ಎಲ್ಲ ಹೇಳಿದ್ರಲ್ಲ, ಕೆಲವೊಂದ್ಸತಿ ಲೊಕೇಶನ್ ಆಗಿರ್ಬೋದು, ಅದು ಮ್ಯಾಟರ್ ಆಗುತ್ತೆ ಅಂತ, ಅಂತಹ ಸಂದರ್ಭದಲ್ಲಿ ಈ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಅದು ಪ್ರಮುಖ ಚಿಕಿತ್ಸೆ ಆಗುತ್ತೆ. ಓಕೆ. ಮತ್ತೆ ಕೆಲವು ಬಾರಿ ಏನಾಗುತ್ತೆ, ಸರ್ಜರಿ ಮಾಡಿದ ನಂತರ ಸಹ ಕಣಿಗೆ ಕಾಣಿಸೋ ಒಂದು ಕಣಿಗೆ ಕಾಣಿಸ್ತಿರುವಂಥ ಕಣಗಳ ಥರ ಮೈಕ್ರೋಸ್ಕೋಪಿಕ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಅದು ಉಳಿದಿರೋ ಸಾಧ್ಯತೆಗಳಿರುತ್ತೆ. ಓಕೆ. ಸೊ ಆ ಒಂದು ಟ್ಯೂಮರ್ಸ್ಗಳನ್ನ ಟ್ರೀಟ್ ಮಾಡೋದಕ್ಕೆ ರೇಡಿಯೇಷನ್ ನಾವು ಸರ್ಜರಿ ಆದ ನಂತರ ಕೊಡ್ತೇವೆ. ಅದನ್ನು ಅಡ್ಜುವೆಂಟ್ ರೇಡಿಯೇಷನ್ ಅಂತ ಹೇಳ್ತೇವೆ. ಮತ್ತು ಕೆಲವರಿಗೆ ಕೀಮೋಥೆರಪಿ ಸಹ ಬೇಕಾಗುತ್ತೆ. ಆ ಕೀಮೋಥೆರಪಿಯನ್ನು ಮಾತ್ರೆಗಳ ಮೂಲಕ ಕೊಡ್ತೇವೆ. ಕೆಲವು ಪೇಷಂಟ್ಸ್ಗೆ ಇಂಜೆಕ್ಷನ್ಸ್ ಆ ರೀತಿಯೂ ಸಹ ಕೊಡ್ತಾರೆ. ಓಕೆ. ಹಾಗಿದ್ರೆ ಈಗ ಈ ರೇಡಿಯೇಷನ್ ಥೆರಪಿ ಅಂದರೆ ಏನು ಅನ್ನೋಂಥದ್ದು ಕೆಲವರಿಗೆ ಸ್ವಲ್ಪ ಡೌಟ್ ಇರ್ಬೋದು. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಡಾಕ್ಟರ್? ರೇಡಿಯೇಷನ್ ಅಂದರೆ ಇದು ಒಂದು ಪ್ರಬಲವಾದ ಎಕ್ಸ್ರೇ ಟ್ರೀಟ್ಮೆಂಟ್. ಸೊ ಇಲ್ಲಿ ಎಕ್ಸ್ರೇಯನ್ನು ನಿರ್ದಿಷ್ಟವಾಗಿ ಮತ್ತು ನಿಖರವಾಗಿ ಯಾವ ಒಂದು ಭಾಗದಲ್ಲಿ ಕ್ಯಾನ್ಸರ್ ಗಡ್ಡೆ ಇರುತ್ತೆ ಆ ಭಾಗಕ್ಕೆ ನಾವು ಫೋಕಸ್ ಮಾಡಿ ನೀಡುವಂಥ ಚಿಕಿತ್ಸೆಗೆ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಓಕೆ. ಈಗ ಕೀಮೋಥೆರಪಿ ಅಥವಾ ಟಾರ್ಗೆಟ್ ಥೆರಪಿ, ಇಮ್ಯುನೋಥೆರಪಿ ಬಗ್ಗೆ ಎಲ್ಲ ಕೇಳಿರ್ತೀವಲ್ಲ, ಸೊ ಇದೆಲ್ಲಾನು ಇದೇ ರೇಡಿಯೇಷನ್ ಅಂಡರಲ್ಲೇ ಬರುತ್ತಾ ಅಥವಾ ಹೇಗೆ ಡಿಫ್ರೆಂಟ್ ಅಂತ? ಅದು ಸೆಪರೇಟ್. ರೇಡಿಯೇಷನ್ನು ಓನ್ಲಿ ಎಕ್ಸ್ರೇ ಟ್ರೀಟ್ಮೆಂಟ್. ಇಲ್ಲಿ ಯಾವುದೇ ಒಂದು ಮೆಡಿಸಿನ್ ದೇಹಕ್ಕೆ ಹೋಗೋದಿಲ್ಲ. ಇದು ಎಕ್ಸ್ರೇಗಳು ಆ ಒಂದು ಕ್ಯಾನ್ಸರ್ ಸೆಲ್ಸ್ನ DNA ಏನಿದೆ ಅದನ್ನು ಹಾನಿ ಮಾಡಿ ಸೊ ಕ್ಯಾನ್ಸರ್ ಸೆಲ್ಸ್ ಡೆತ್ ಆಗೋದಕ್ಕೆ ಅದು ಕಾರಣವಾಗುತ್ತೆ. ಕೀಮೋಥೆರಪಿಯನ್ನು ಮತ್ತು ಬೇರೆ ಟ್ರೀಟ್ಮೆಂಟ್ ಅದು ರಕ್ತದಲ್ಲಿ ಹೋಗಿ ರಕ್ತದ ಮೂಲಕ ಅದು ಬೇರೆ ಅಂಗಗಳಿಗೆ ಹೋಗಬೇಕಾಗತ್ತೆ. ದುರದೃಷ್ಟವಶಾತ್ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಹೇಳ್ತೇವೆ. ಕೆಲವು ಕೀಮೋಥೆರಪಿ ಡ್ರಗ್ ಅದು ಮೆದುಳನ್ನು ತಲುಪೋದೇ ಇಲ್ಲ. ಸೊ ಅದರಿಂದ ಸರ್ಜರಿ ಮತ್ತು ರೇಡಿಯೇಷನ್ ಪ್ರಮುಖ ಚಿಕಿತ್ಸೆಗಳಾಗುತ್ತೆ. ಕೆಲವು ಗಡ್ಡೆಗಳಿಗೆ ಕೀಮೋಥೆರಪಿ ಸಹ ಸರ್ಜರಿ ಮತ್ತು ರೇಡಿಯೇಷನ್ ಜೊತೆ ಬೇಕಾಗುತ್ತೆ. ಓಕೆ. ಹಾಗಿದ್ರೆ ಈ ರೇಡಿಯೇಷನ್ ಥೆರಪಿ ಅನ್ನುವಂಥದ್ದು ಎಷ್ಟು ವರ್ಷಗಳಿಂದ ಇದೆ ಸರ್? ಅಂದರೆ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಈ ಥರ ಒಂದು ಆಪ್ಷನ್ ಇದೆ ಅನ್ನುವಂಥದ್ದು ನನ್ನನ್ನು ಸೇರಿಸಿ ತುಂಬ ಜನರಿಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಅಂದರೆ ಟ್ಯೂಮರ್ ಅಂದ ತಕ್ಷಣ ಆಪರೇಷನ್ ಮಾಡಿ ತೆಗಿತಾರೆ, ಅದು ಬಿಟ್ಟರೆ ಥೆರಪಿ, ಕ್ಯಾನ್ಸರ್ಗೆ ಥೆರಪಿ ಕೊಡಬಹುದು ಅನ್ನಂದರೆ ಎರಡೇ ಆಪ್ಷನ್ ಬಗ್ಗೆ ಗೊತ್ತಿರುವಂಥದ್ದು. ಸೊ ನೀವು ಇದರಲ್ಲಿರುವಂಥ ಇನ್ನೊಂದು ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಮಾತಾಡಿದರೆ ಅದರ ಎಕ್ಸ್ಪರ್ಟ್ ಕೂಡ ಹೌದು ನೀವು. ಸೊ ಎಷ್ಟು ವರ್ಷದಿಂದ ಇದೆ? ಮುಂದೆ ಏನಾದರೂ ಫ್ಯೂಚರಲ್ಲಿ ಚೇಂಜಸ್ ಆಗ್ಬಹುದು ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ ಆಗುವಂಥ ಟೆಕ್ನಾಲಜಿ ಏನಾದರೂ ಬರಬಹುದಾ ಅಂತ? ಸೊ ರೇಡಿಯೇಷನ್ ಇತಿಹಾಸ 1900ರಿಂದ ಇದೆ. ಓಕೆ. ಸೊ ರೇಡಿಯಂ ಕಂಡುಹಿಡಿದ ನಂತರ ಸೊ ರೇಡಿಯಂನ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋಸ್ಕರ ಬಳಸಿದಂತಹ ಅನೇಕ ಪುರಾವೆಗಳಿದೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಅಡ್ವಾನ್ಸ್ಮೆಂಟ್ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಅಡ್ವಾನ್ಸ್ಮೆಂಟ್ ನೋಡ್ತಾ ಇದ್ದೇವೆ. ಅದೇ ರೀತಿ ರೇಡಿಯೇಷನ್ ಕ್ಷೇತ್ರದಲ್ಲೂ ಸಹ ಅನೇಕ ಮೆಷಿನ್ಸ್ಗಳು ಸೊ ನಮ್ಮ ಟ್ರೀಟ್ಮೆಂಟಲ್ಲಿ ಚಿಕಿತ್ಸೆಯ ವಿಧಾನದಲ್ಲಿ ಸೊ ಹಲವಾರು ರಿಸರ್ಚ್ಗಳ ಮೂಲಕ ನಾವು ರೋಗಿಗೆ
ಟ್ರೀಟ್ಮೆಂಟ್ ಆದ ನಂತರ ಆಗುವಂಥ ಅಡ್ಡ ಪರಿಣಾಮಗಳನ್ನ ಸೈಡ್ ಎಫೆಕ್ಟ್ಸ್ನ ಏನು ಹೇಳ್ತೇವೆ ಅದನ್ನು ಕಡಿಮೆ ಆಗುವಂತಹ ಅಥವಾ ಕಡಿಮೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಅನೇಕ ಸಂಶೋಧನೆಗಳು ಪ್ರತಿದಿನ ನಡೆಯುತ್ತೆ. ಸೊ ಮೊದಲು ನಾನು ಹೇಳಿದಾಗೆ ರೇಡಿಯಂ ಅಥವಾ CCM ಈ ರೀತಿಯಾದಂತಹ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಸ್ಗಳನ್ನ ಡೈರೆಕ್ಟಾಗಿ ಕ್ಯಾನ್ಸರ್ ಯಾವ ಜಾಗದಲ್ಲಿ ಆವರಿಸುತ್ತೋ ಅದೇ ಜಾಗಕ್ಕೆ ಇಡ್ತಿದ್ದು. ಸೊ ಇದರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳಾಗ್ತಿದ್ವು ರೋಗಿಗೂ ಸಹ ಮತ್ತು ಆ ಚಿಕಿತ್ಸೆಯನ್ನು ನೀಡೋರಿಗೂ ಸಹ ತುಂಬ ಅಡ್ಡ ಪರಿಣಾಮಗಳಾಗ್ತಿದ್ವು. ಅದಾನಂತರ ಕೆಲವು ವರ್ಷಗಳ ನಂತರ ಕೆಲವು ದಶಕಗಳ ನಂತರ ಕೋಬಾಲ್ಟ್ ಅನ್ನೋ ಒಂದು ಸೋರ್ಸ್ ರೇಡಿಯೇಷನ್ ಸೋರ್ಸ್ ಅದನ್ನು ಟೆಲಿಥೆರಪಿ ಅಂತ ಒಂದು ಚಿಕಿತ್ಸಾ ವಿಧಾನವನ್ನು ಕಂಡುಹಿಡಿದ್ರು. ಆ ಟೆಲಿಥೆರಪಿಯಲ್ಲಿ ಅನೇಕವಾದ ಬದಲಾವಣೆಗಳು ಸಂಶೋಧನೆಗಳ ಮೂಲಕ ಇತ್ತೀಚಿನ ದಿನಗಳಲ್ಲಿ ಸೈಬರ್ ನೈಫ್ ಅಥವಾ ಗಾಮಾ ನೈಫ್ ಅಂತ ಹೇಳ್ತೀವಿ, ಮತ್ತು ಒಂದು ಆಧುನಿಕ ಲೀನಿಯರ್ ಆಕ್ಸಿಲರೇಟರ್. ಸೊ ಈ ಒಂದು ಮಿಷಿನ್ಗಳಿಂದ ನಾವು ರೋಗಿಗೆ ಅಡ್ಡ ಪರಿಣಾಮಗಳು ಕಡಿಮೆ ಆಗುವಂತಹ ಚಿಕಿತ್ಸೆಯನ್ನು ಮತ್ತು ನಿರ್ದಿಷ್ಟವಾದ ಚಿಕಿತ್ಸೆಯನ್ನು ಕೊಟ್ಟು ಅವರು ರೋಗವು ವಾಸಿಯಾಗೋದ್ರಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಓಕೆ, ಹಾಗಿದ್ರೆ ರಿಕವರಿ ರೇಟ್ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀರಾ? ಯಾಕಂದ್ರೆ ಈಗ ಮುಂಚೆ ಎಲ್ಲ ಆಪರೇಷನ್ ಮಾಡಿ ಅಂದರೆ ಓಪನ್ ಸರ್ಜರಿಗಿಂತ ಲ್ಯಾಪ್ರೋಸ್ಕೋಪಿಕ್ ಆಗಿರ್ಬೋದು ಅಥವಾ ರೊಬೋಟಿಕ್ ಸರ್ಜರಿ ಬೆಸ್ಟು ಅಂತ ಹೇಳ್ತಾರೆ. ಈಗ ಆಪರೇಷನ್ಗಿಂತ ಇದು ಸರ್ಜರಿಗಿಂತ ಇದು ಬೆಸ್ಟ್ ಅಂತ ಹೇಳ್ತೀರಾ ಅಥವಾ ಕಂಡೀಷನ್ ವೈಸ್ ಹೋಗುತ್ತೆ ಅಂತ? ಯಾಕಂದರೆ ಈಗ ಒಂದು ಪರ್ಸನಿಗೆ ಯಾವ ಲೊಕೇಶನಲ್ಲಿದೆ ಹಾಗೇನೆ ಅದರ ಸೈಜ್ ಎಷ್ಟಿದೆ ಅದು ಎರಡು ಮ್ಯಾಟರ್ ಆಗುತ್ತೆ ಸರ್. ಖಂಡಿತವಾಗ್ಲೂ ಯಾವುದೇ ಒಂದು ರೋಗಿಗೆ ಚಿಕಿತ್ಸೆಯನ್ನು ನಾವು ಯಾವುದು ಕೊಡಬೇಕನ್ನ ನಿರ್ಧಾರ ಮಾಡಬೇಕಾದ್ರೆ ಮೊದಲು ಬ್ರೈನ್ ಟ್ಯೂಮರ್ನ ಲೊಕೇಶನ್ ಮತ್ತು ಅದರ ಸೈಜ್ ಅದನ್ನು ಮತ್ತು ಅದು ಯಾವ ವೆರೈಟಿ ಬ್ರೈನ್ ಟ್ಯೂಮರ್ ಬಂದಿದೆ ಅದರ ಮೂಲಕ ನಾವು ಪತ್ತೆ ಹಚ್ಚಿ ಆನಂತರ ನಿರ್ಧಾರವನ್ನು ತಗೊಳ್ತೇವೆ. ಕೆಲವು ಟ್ಯೂಮರ್ಸ್ಗಳಿಗೆ ಸರ್ಜರಿ ಮಾಡಲೇಬೇಕಾಗತ್ತೆ. ಸರ್ಜರಿ ಇಲ್ಲದೆ ಅದನ್ನು ಗುಣಪಡಿಸೋ ಸಾಧ್ಯತೆ ಇರೋದಿಲ್ಲ. ಅಂತಹ ಟ್ಯೂಮರ್ಗಳಿಗೆ ಸರ್ಜರಿಯು ಪ್ರಮುಖ ಚಿಕಿತ್ಸೆ ಆಗುತ್ತೆ. ಕೆಲವು ಟ್ಯೂಮರ್ಸ್ ನಾನು ಹೇಳಿದಾಗೆ ಅದು ಸರ್ಜರಿ ಅಕ್ಸೆಸಿಬಿಲಿಟಿ ಕಡಿಮೆ ಇರುತ್ತೆ. ಆ ಒಂದು ರೀಜನ್ಗಳಲ್ಲಿ ರೇಡಿಯೇಷನ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತು ಕೆಲವು ಸರ್ಜರಿ ಜೊತೆ ರೇಡಿಯೇಷನ್ ಪೂರಕವಾಗಿ ಅದು ಆ್ಯಕ್ಟ್ ಮಾಡುತ್ತೆ. ಸರ್ಜರಿ ಆದ ನಂತರ ಮತ್ತೆ ಕ್ಯಾನ್ಸರ್ ವಾಪಸ್ ಬರುವಂತಹ ಸಾಧ್ಯತೆಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ನಾವು ರೇಡಿಯೇಷನ್ನ ಕೊಡಬೇಕಾಗತ್ತೆ. ಓಕೆ, ಹಾಗಿದ್ರೆ ಈಗ ಒಬ್ಬ ವ್ಯಕ್ತಿಗೆ ಸರ್ಜರಿ ಮಾಡಿದ್ರೆ ಅಥವಾ ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಟ್ರಿ ಅಂದ ತಕ್ಷಣ ಓಕೆ ಅವರು ರಿಕವರಿ ಆದರು ಒಂದು ಸ್ವಲ್ಪ ಮಟ್ಟಿಗೆ ಅಂದರೆ ಮತ್ತೆ ಅದೇ ವ್ಯಕ್ತಿಗೆ ಗೆಡ್ಡೆ ಬರಲ್ಲ ಅಂತ ಹೇಳೋದಕ್ಕಾಗುತ್ತಾ ಅಥವಾ ಬರೋ ಚಾನ್ಸಸ್ ಎಷ್ಟಿರುತ್ತೆ ಅಂತ? ಪ್ರತಿಯೊಂದು ಗಡ್ಡೆಯನ್ನು ನಾವು ತಪಾಸಣೆಗೆ ಒಳಪಡಿಸ್ತೇವೆ. ಪೆಥಾಲಜಿಕಲ್ ಎಕ್ಸಾಮಿನೇಷನ್ ಅಂತ ಕರೀತೇವೆ. ಅದರ ಮೂಲಕ ನಾನು ಈಗ ಗ್ರೇಡ್ಸ್ ಅಂತ ಹೇಳಿದೆ, ಗ್ರೇಡ್ 1, 2, 3, 4 ಈ ರೀತಿ ಅದನ್ನು ನಾವು ವಿಭಾಗಿಸ್ತೇವೆ. ಇತ್ತೀಚಿನ ಮಾಲಿಕ್ಯುಲರ್ ಜೆನೆಟಿಕ್ಸ್ ಅಥವಾ ಮಾಲಿಕ್ಯುಲರ್ ಆಂಕಾಲಜಿ ಏನು ಅಡ್ವಾನ್ಸ್ ಆಗಿದೆ, ನಾವು ಮತ್ತೆ ಬರುವಂತಹ ಸಾಧ್ಯತೆಗಳನ್ನ ಮೊದಲೇ ಪತ್ತೆ ಹಚ್ಬೋದು ಕೆಲವು ರೋಗಿಗಳು. ಆ ರೀತಿಯ ಸಂದರ್ಭಗಳು ಬಂದಾಗ ಅಂತಹ ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆ ಅವರಿಗೆ ಲಭ್ಯವಿದ್ದರೆ ನಾವು ಅದನ್ನು ಅವರಿಗೆ ಸೂಚಿಸ್ತೇವೆ. ಅಂದರೆ ಟೆಸ್ಟಲ್ಲೇ ನೀವು ಕಂಡುಹಿಡಿತೀರಾ? ಲೈಕ್ ಈಗ ಕೆಲವರು ಬಯಾಪ್ಸಿ ಬಗ್ಗೆ ಹೇಳ್ತಾರೆ, ಅಲ್ಲಿರುವಂಥ ಒಂದು ಅಂಶವನ್ನು ತೆಗೆದು ಟೆಸ್ಟಿಗೆ ಕಳಿಸ್ತಾರೆ ಅಂತ. ಸೊ ಇದರಲ್ಲೂ ಆ ಥರ ಟೆಸ್ಟ್ ಬಯಾಪ್ಸಿ ಮಾಡಿದಾಗ ಅದು ಯಾವ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಅದನ್ನು ಮತ್ತೆ IHC ಟೆಸ್ಟ್ ಅಂತ ಮಾಡ್ತೀವಿ, ಮತ್ತು ಬಯೋಮಾರ್ಕರ್ ಟೆಸ್ಟ್ ಅಂತ ಮಾಡಿದಾಗ ಅದರಲ್ಲಿರುವಂತಹ ಒಂದು ಗುಣಲಕ್ಷಣಗಳು 100 ರೋಗಿಗಳಿಗೆ 10 ರೋಗಿಗಳಿಗೆ ಮತ್ತೆ ಕಾಯಿಲೆ ವಾಪಸ್ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಒಂದು ಲಕ್ಷಣಗಳು ಆ ರೀತಿ ನಮಗೇನಾದರೂ ಒಂದು ಡೌಟ್ ಬಂದಾಗ ಹೆಚ್ಚಿನ ಚಿಕಿತ್ಸೆ ಇದೆಯಾ ಇಲ್ವಾ ಅಂತ ನಾವು ಸಹ ಸಂಶೋಧನೆಗಳ ಏನು ಹೇಳ್ತಾರೆ ನೋಡಿಕೊಂಡು ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗಳನ್ನ ಸೂಚಿಸ್ತೇವೆ. ಆ ಚಿಕಿತ್ಸೆಗಳು ಲಭ್ಯವಿದ್ದಲ್ಲಿ ಖಂಡಿತ ಅವರು ಅದಕ್ಕೆ ಒಳಪಡಬೇಕಾಗತ್ತೆ. ಮತ್ತು ಪ್ರತಿಯೊಂದು ರೋಗಿಗೂ ಚಿಕಿತ್ಸೆ ಆದ ನಂತರವೂ ಸಹ ಪ್ರತಿ 2 ಅಥವಾ 3 ತಿಂಗಳಿಗೆ ಒಂದ್ಸಲ ನಾವು ಸ್ಕ್ಯಾನ್ ಮಾಡ್ತಿರ್ತೇವೆ. ಸೊ 2 ವರ್ಷಗಳ ತನಕ ಅವ್ರಿಗೆ ನಾವು ರೆಗ್ಯುಲರ್ ಫಾಲೋಅಪ್ಸಲ್ಲಿ ಅವ್ರನ್ನ ನಾವು ತಪಾಸಣೆ ಮಾಡ್ತೇವೆ. ಅದಾದ ನಂತರ 3 ತಿಂಗಳು ಅಥವಾ 6 ತಿಂಗಳಿಗೊಮ್ಮೆ ಅವ್ರನ್ನ ತಪಾಸಣೆ ಮಾಡ್ತಾರೆ. ಓಕೆ, ಈಗ ಆರಂಭಿಕ ಹಂತದಲ್ಲಿ ಪತ್ತೆ ಆಯಿತು ಅಂದ ತಕ್ಷಣ ಒಂದು ಸ್ವಲ್ಪ ರಿಲೀಫ್ ಅಂತಲೇ ಹೇಳ್ಬೋದು. ಅಂದರೆ ಓಕೆ ಟ್ರೀಟ್ಮೆಂಟ್ ಸ್ವಲ್ಪ ಬೇಗ ವರ್ಕ್ ಆಗುತ್ತೆ, ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಅಂತ. ಆದರೆ ಅಡ್ವಾನ್ಸ್ ಸ್ಟೇಜಲ್ಲಿ ಪತ್ತೆ ಆಯಿತು ಅಥವಾ ಒಂದು 4ನೇ ಹಂತದಲ್ಲಿ ಗೊತ್ತಾಯಿತು ಅಂದ ತಕ್ಷಣ ಆವಾಗ ಪೇಷಂಟ್ಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಅಂತೂ ಇರಲ್ಲ, ಮೆಂಟಲಿ ಫುಲ್ ಡೌನ್ ಆಗಿರ್ತಾರೆ. ಸೊ ಆ ಟೈಮಲ್ಲಿ ಇದಾಗಲ್ಲ ಅನ್ನೋದು ನಿಮಗೆ ಮುಂಚೆನೇ ಫಿಕ್ಸ್, ಅಂದರೆ ಆ್ಯಸ್ ಅ ಡಾಕ್ಟರ್ ಆಗಿ ನಿಮಗೆ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಸರ್? ಅಂದರೆ ಇದು ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಚಾನ್ಸಸ್ ಲೆಸ್ ಅಂತ ಇರುತ್ತಾ ಹೇಗೆ ಅಂತ? ಅನೇಕ ಬಾರಿ ನಾವು ರೋಗಿಗೆ ಅವರ ಸಿಂಪ್ಟಮ್ಸ್ನ ಕಡಿಮೆ ಮಾಡೋದು ಉದ್ದೇಶ ಆಗಿರುತ್ತೆ. ಕೆಲಸ ರೋಗ ವಾಸಿ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಆದಾಗ ಅವರ ಉಳಿದಿರುವಂತಹ ಒಂದು ಜೀವನ ಏನಿದೆ
ಅದು ಅವ್ರಿಗೆ ದುಃಖಕರವಾಗಿರಬಾರ್ದು. ತುಂಬ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡಬೇಕು ಅಂತ. ಹೌದು. ಸೊ ಅವರ ಒಂದು ನರಳಟವನ್ನು ಕಡಿಮೆ ಮಾಡೋದು ಉದ್ದೇಶ ಆಗಿರುತ್ತೆ. ಆ ಸಂದರ್ಭಗಳಲ್ಲಿ ನಾವು ಈಗ ನಾನು ಹೇಳಿದೆ ಬ್ರೈನ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ ಅಂತ, ಆ ಪ್ರೆಷರ್ನ ಕಡಿಮೆ ಮಾಡುವಂತಹ ಸರ್ಜರಿಗಳು ಮಾಡಬಹುದು. ಅಥವಾ ಕೆಲವರಿಗೆ ಬೇರೆ ಅಂಗಗಳಲ್ಲಿ ಕ್ಯಾನ್ಸರ್ ಬಂದು ಮೆದುಳಿಗೆ ಅದು ಹರಡಿದಾಗ ಹೆಚ್ಚು ಪ್ರೆಷರ್ ಉಂಟಾಗುತ್ತೆ. ಅಲ್ಲಿ ಮಲ್ಟಿಪಲ್ ಟ್ಯೂಮರ್ಸ್ ಇರುತ್ತೆ. ಬ್ರೈನಲ್ಲಿ ಬೆಳೆಯುವ ಗಡ್ಡೆಗಳು ಸಾಧಾರಣವಾಗಿ 1 ಅಥವಾ 2 ಗಡ್ಡೆ ಬೆಳ್ಕೊಂಡ್ರೆ ಈ ಮೆಟಾಸ್ಟಾಸಿಸ್ ಡಿಸೀಸ್ ಏನು ಹೇಳ್ತೀವಿ, ಬೇರೆ ಜಾಗದಲ್ಲಿ ಕ್ಯಾನ್ಸರ್ ಉಂಟಾಗಿ ಮೆದುಳಿಗೆ ಬರುವಂಥ ಚಾನ್ಸಸ್ಸು, ಆಗ ಗಡ್ಡೆಗಳು ಮಲ್ಟಿಪಲ್ ಆಗಿರುತ್ತೆ, ಅನೇಕ ಗಡ್ಡೆಗಳಿರುತ್ತೆ. ಸೊ ಅವನ್ನು ನಾವು ಕಂಪ್ಲೀಟಾಗಿ ವಾಸಿ ಮಾಡೋದು ಅನೇಕ ಬಾರಿ ಆಗೋದಿಲ್ಲ. ಅಂದರೆ ಸೆಕೆಂಡರಿ ಬ್ರೈನ್ ಟ್ಯೂಮರ್ಸ್. ಸೊ ಕೆಲವು ಸರ್ತಿ 10, 15, 20 ಆ ರೀತಿ ಇರುವಂಥ ಸಾಧ್ಯತೆಗಳಿರುತ್ತೆ. ಅಷ್ಟು ಗಡ್ಡೆಗಳಾಗೋ ಸಾಧ್ಯತೆಗಳಿರುತ್ತೆ. ಓಕೆ. ಸೊ ಆ ಗಡ್ಡೆಗಳನ್ನು ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಕೆಲವರಿಗೆ 5, 6, 10 ತನಕ ಕೆಲವರಿಗೆ ಕಂಪ್ಲೀಟಾಗಿ ಗುಣ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾವಾಗ ಈ ಗಡ್ಡೆಗಳ ಸಂಖ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ರೋಗಿಯ ಒಂದು ಜನರಲ್ ಕಂಡೀಷನ್ಸ್ ಏನು ಹೇಳ್ತೇವೆ ಅದು ಸಹ ಅವನ ಒಂದು ಚಿಕಿತ್ಸೆಯನ್ನು ತಡ್ಕೊಳ್ಳೋ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನಾವು ರೋಗವನ್ನು ವಾಸಿ ಮಾಡುವುದರ ಜೊತೆಗೆ ಅವನ ಒಂದು ಉಳಿದ ಒಂದು ಜೀವನ ನರಳಟಗಳು ಕಡಿಮೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಟ್ರೀಟ್ಮೆಂಟ್ನ ಅವ್ರಿಗೆ ಸಜೆಸ್ಟ್ ಮಾಡ್ತೇವೆ. ಓಕೆ ಡಾಕ್ಟರ್, ಹಾಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ಹಲವಾರು ಪೇಷಂಟ್ಗಳನ್ನ ನೋಡಿರ್ತೀರಾ. ಸೊ ಈ ಒಂದು ಬ್ರೈನ್ ಟ್ಯೂಮರನ್ನು ಮೆಟ್ಟಿ ನಿಂತು ಒಂದು ಏನು ಮಾದರಿಯಾಗಿರುವಂಥವ್ರು ಅಥವಾ ಇನ್ ಟೈಮ್ ಬಂದು ಟ್ರೀಟ್ಮೆಂಟ್ ತೊಗೊಂಡಿರೋರು ಇನ್ಸ್ಪೈರ್ ಆಗುವಂಥ ಯಾವುದಾದ್ರೂ ಸ್ಟೋರೀಸ್ ಇದೆಯಾ, ಅಥವಾ ನಿಮಗೆ ಇದೊಂದು ಮೆಮೊರೇಬಲ್ ಕೇಸ್ ಅಂತ ಹೇಳೋವಂಥದ್ದು ಯಾವುದಾದ್ರೂ ಇದೆಯಾ ಅಂತ? ಅನೇಕ ಸಂದರ್ಭಗಳು ಆ ರೀತಿ ಬಂದಿದೆ. ಆದರೆ ನಾನು ಪೇಷಂಟ್ಸ್ ಗೌಪ್ಯತೆಯನ್ನು ಕಾಪಾಡಬೇಕು ಅಲ್ಲ, ನೇಮ್ ಮೆನ್ಷನ್ ಮಾಡೋ ಆದ್ದರಿಂದ ಸೊ ಒಂದು ಉದಾಹರಣೆ ಹೇಳಬೇಕಂದ್ರೆ ಒಬ್ಬರು ಶಾಲಾ ಶಿಕ್ಷಕಿ. ಸೊ ಅವರು ಇದೇ ರೀತಿ ಬ್ರೈನ್ ಟ್ಯೂಮರ್ಸ್ ಬಂದು ಅವರಿಗೆ ಮೂರ್ಛೆ ರೋಗ ಪದೇ ಮೂರ್ಛೆ ರೋಗ ಬರ್ತಿತ್ತು. ಅದಾದ ನಂತರ ಅವರು MRI ಸ್ಕ್ಯಾನ್ ಮಾಡಿಸಿದಾಗ ಸೊ ಅವರಲ್ಲಿ ಮೆದುಳಲ್ಲಿ ಒಂದು ಗಡ್ಡೆ ಇದೆ ಅಂತ ತಿಳಿದು ಅವರು ಸರ್ಜರಿನ ಮಾಡಿಸ್ಕೊಂಡು ನಂತರ ರೇಡಿಯೇಷನ್ ಕೊಟ್ಟಾಗ ಸುಮಾರು 3 ವರ್ಷಗಳ ಕಾಲ ಅವರು ಚೆನ್ನಾಗಿ ಮತ್ತೆ ಸ್ಕೂಲ್ ಹೋಗ್ತಿದ್ರು, ಪಾಠ ಮಾಡ್ತಿದ್ರು, ಮತ್ತು ಅವರು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಿದ್ರು. ಸೊ ಅನೇಕ ಬಾರಿ ಅವರು ಡ್ರಾಯಿಂಗ್ ಮಾಡಿದ್ದನ್ನು ತಂದು ನನಗೆ ತೋರಿಸ್ತಾ ಇದ್ರು. ಸೊ ಅವರ ಒಂದು ನಾರ್ಮಲ್ ಜೀವನ ಶೈಲಿ ಏನಿದೆ ಅದು ಬದಲಾಗಲಿಲ್ಲ. ಸೊ ಮತ್ತೆ ಅವರ ಒಂದು ಕೆಲಸಕ್ಕೆ ಹೋಗಿ ಮತ್ತೆ ಮಕ್ಕಳಿಗೆ ಪಾಠ ಹೇಳ್ಕೊಡುವಂತಹ ಸ್ಥಿತಿಗೆ ಅವರು ತಲುಪಿದ್ರು. ಸೊ ಹೀಗೆ ಹಲವಾರು ಉದಾಹರಣೆಗಳಿವೆ. ಕೆಲವು ಸೆಲೆಬ್ರಿಟಿಗಳು ಒಂದೊಂದು ಕೇಸು ಒಂದೊಂದು ರೀತಿ ನಿಮಗೆ ಚಾಲೆಂಜ್ ಅಂತ ಆಗಿರುತ್ತೆ. ಸೊ ಅಮೆರಿಕದಲ್ಲಿ ಒಬ್ಬ ಪ್ರಖ್ಯಾತ ಗಾಯಕಿ ಇದ್ರು, ಅವ್ರಿಗೂ ಸಹ ಒಂದು ಬ್ರೈನ್ ಟ್ಯೂಮರ್ ಬಂದಿದೆ ಅಂತ ಒಂದು ನಾನು ಎಲ್ಲೋ ಓದಿದ್ದೆ. ಆ ಬ್ರೈನ್ ಟ್ಯೂಮರ್ ಇದ್ದರೂ ಸಹ ಅವರು ಗಾಯನವನ್ನು ನಿಲ್ಲಿಸಲಿಲ್ಲ. ಸೊ ಅವರ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಇನ್ನು ಉತ್ತಮವಾಗಿ ಗಾಯನಗಳನ್ನ ಮಾಡ್ತಾ ಸೊ ಅವರು ಸಮಾಜಕ್ಕೆ ಮತ್ತು ಅವರ ಒಂದು ಕ್ಷೇತ್ರಕ್ಕೆ ಹೆಚ್ಚು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಓಕೆ, ಹಾಗಿದ್ರೆ ಯಾವುದೇ ಒಂದು ರೋಗದ ಬಗ್ಗೆ ಭಯಕ್ಕಿಂತ ಅದ್ರ ಬಗ್ಗೆ ಅರಿವಿರುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಸರ್? ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಅವೇರ್ನೆಸ್ ತುಂಬ ಮುಖ್ಯ ಆಗುತ್ತಲ್ವಾ? ಖಂಡಿತ. ಸೊ ಅನೇಕರಿಗೆ ಆತಂಕ ಹೆಚ್ಚಾಗಿರುತ್ತೆ. ಸೊ ಆತಂಕಕ್ಕಿಂತ ಅರಿವು ತುಂಬ ಮುಖ್ಯ ಆಗುತ್ತೆ. ನಾವು ಮೇ ತಿಂಗಳನ್ನು ಬ್ರೈನ್ ಟ್ಯೂಮರ್ ಅವೇರ್ನೆಸ್ ಮಾಸವಾಗಿ ಆಚರಿಸ್ತೇವೆ. ಸೊ ಇದರಲ್ಲಿ ಬ್ರೈನ್ ಟ್ಯೂಮರ್ ಬಗ್ಗೆ ತಿಳುವಳಿಕೆಯನ್ನು ಅಥವಾ ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ. ಸೊ ಯಾವುದೇ ಒಂದು ಸಣ್ಣ ಒಂದು ರೋಗ ಲಕ್ಷಣಗಳು ಕಂಡ ತಕ್ಷಣ ತಾವು ಮೊದಲು ತಮ್ಮ ಫ್ಯಾಮಿಲಿ ಡಾಕ್ಟರನ್ನ ಭೇಟಿ ಮಾಡಬೇಕು. ಅವರು ನಿಮ್ಮನ್ನು ತಪಾಸಣೆ ಮಾಡಿ ಒಂದು ವೇಳೆ ಅವರಿಗೆ ಡೌಟ್ ಇದ್ದರೆ ಹೆಚ್ಚಿನ ಒಂದು ಟೆಸ್ಟ್ಗಳಿಗೆ ಅವರು ಶಿಫಾರಸು ಮಾಡ್ತಾರೆ. ಸೊ ನೀವೇ ಖುದ್ದಾಗಿ ಬೇಡದಿರುವಂತಹ ಟೆಸ್ಟ್ಗಳು ಮಾಡಿಸ್ಕೊಳ್ಳೋದು, ಸ್ಕ್ಯಾನ್ಗಳನ್ನು ಮಾಡಿಸ್ಕೊಳ್ಳುವಂಥ ಅವಶ್ಯಕತೆಗಳು ಬರೋದಿಲ್ಲ. ಆದ್ದರಿಂದ ನಿಮ್ಮ ಆಪ್ತ ವೈದ್ಯರಿರ್ಬೋದು, ಫ್ಯಾಮಿಲಿ ಡಾಕ್ಟರ್ಸ್ ಇರ್ಬೋದು, ಅವರ ಜೊತೆ ಸಮಾಲೋಚನೆ ಮಾಡಿ ಸೊ ನಿಮಗೆ ಇರುವಂತಹ ಸಂಶಯಗಳನ್ನ ಬಗೆಹರಿಸ್ಕೊಳ್ಬಹುದು. ಓಕೆ ಡಾಕ್ಟರ್, ಕೊನೆಯದಾಗಿ ಮೆದುಳಿನ ಆರೋಗ್ಯಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಸಲಹೆಗಳಿದ್ರೆ, ಅಂದರೆ ಆಹಾರ ಆಗಿರ್ಬೋದು, ಜೀವನ ಶೈಲಿಯಲ್ಲಿ ಬೇರೆ ಬೇರೆ ಚೇಂಜಸ್ಗಳು ಈಗ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಬದಲಾವಣೆಗಳಾಗಿದ್ದಾವೆ. ಸೊ ಯಾವೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ, ಯಾವೆಲ್ಲ ಆಹಾರ ನಮ್ಮ ಮೆದುಳಿಗೆ ಮುಖ್ಯವಾಗಿ ಬೇಕಾಗುತ್ತೆ ಅಂತ? ಸಾಧಾರಣವಾಗಿ ನಾವು ಎಲ್ಲ ರೀತಿಯ ಹಸಿರು ತರಕಾರಿಗಳನ್ನ ತಿನ್ನಬೇಕಾಗತ್ತೆ. ಮತ್ತು ಒತ್ತಡದ ಜೀವನ ಶೈಲಿಯ ನಡುವೆಯೂ ಈ ಮೆಡಿಟೇಷನ್, ಧ್ಯಾನ ಮತ್ತು ಕೆಲವು ಸಣ್ಣ ವ್ಯಾಯಾಮಗಳನ್ನ ಮಾಡೋದ್ರಿಂದಾಗಿ ಒತ್ತಡಗಳು ಕಡಿಮೆ ಆಗುತ್ತೆ. ಮತ್ತು ಮೊಬೈಲ್ ಫೋನ್ಗಳು ಇತ್ತೀಚೆಗೆ ಸಂಶೋಧನೆಯ ಮೂಲಕ ಅದು ದೃಢೀಕರಣ ಆಗದಿದ್ರೂ ಸಹ ನಮ್ಮ ಜೀವನದ ಮೇಲೆ ಅದೊಂದು ಪರಿಣಾಮ ಬೀರುತ್ತೆ. ಸೊ ಈ ಮೊಬೈಲ್ ಸಿಗ್ನಲ್ಗಳು ಸರಿಯಾಗಿ ಇಳಿದಾಗ ಅದು ಸಂಭಾಷಣೆ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಮತ್ತು ಹೆಚ್ಚಾಗಿ ಸಂಭಾಷಣೆ ಮಾಡುವಂತಹ ಒಂದು ಸಂದರ್ಭಗಳು ಬಂದಾಗ
ಬ್ಲೂಟೂತ್ ಅಥವಾ ಇಯರ್ಫೋನ್ ಹಾಕ್ಕೊಂಡು ಮಾತಾಡೋದು ಉತ್ತಮ. ಹ್ಮ್ 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 ಅದಲ್ಲದೆ ಸಣ್ಣ ಪುಟ್ಟ ಒಂದು ಲಕ್ಷಣಗಳು ಕಾಣಿಸ್ಕೊಂಡಾಗ ಅದನ್ನು ಉದಾಸೀನ ಮಾಡದೆ ಸೊ ವೈದ್ಯರನ್ನು ಬೇಗನೆ ಸಂಪರ್ಕಿಸೋದು ಒಳ್ಳೆಯದು. ಓಕೆ. ಸೊ ಹಾಗಿದ್ರೆ ಏಜ್ ಆದವರಲ್ಲೇ ಈ ಥರ ಸಮಸ್ಯೆ ಬರುತ್ತೆ ಅಂತ ಆ ಥರ ಏನಿಲ್ಲ, ಇದಕ್ಕೆ ಏಜ್ ಲಿಮಿಟ್ ಅಂತ ಇಂಥದ್ದೇ ವಯಸ್ಸಿನವರಲ್ಲಿ ಬ್ರೈನ್ ಟ್ಯೂಮರ್ ಬರುತ್ತೆ ಅಂದರೆ ಸಣ್ಣ ವಯಸ್ಸವರಲ್ಲಿ ಬರೋದಿಲ್ಲ ಆ ಥರ ಏನೂ ಇಲ್ವಾ ಸರ್? ಆ ಥರ ಇಲ್ಲ. ಮೆದುಳಿನ ಗಡ್ಡೆಗಳು ಯಾರಿಗೆ ಬೇಕಾದ್ರೂ ಅದು ಉಂಟಾಗಬಹುದು, ಬಟ್ ಅದು ವೆರೈಟಿ ಡಿಫ್ರೆನ್ಸ್ ಆಗುತ್ತೆ. ಮಕ್ಕಳಲ್ಲಿ ಯೂಶಲಿ ಲೊಕೇಶನ್ ಟೈಪ್ಸ್ ಎಲ್ಲ ಚೇಂಜ್ ಇರುತ್ತೆ, ಕೆಲವರಿಗೆ ಚೇಂಜ್ ಇರುತ್ತೆ. ಮಕ್ಕಳಲ್ಲಿ ಸಾಧಾರಣವಾಗಿ ಮೆಡುಲೋಬ್ಲಾಸ್ಟೋಮಾ ಬ್ರೈನ್ ಸ್ಟೆಮ್ಮಲ್ಲಿ ಆಗುವಂತಹ ಟ್ಯೂಮರ್ಸ್ಗಳು ಅದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಕ್ರೆನಿಯೋಫೆರೆಂಜಿಯೋಮ್ ಅಂತ ಹೇಳ್ತೀವಿ, ಅದು ಕಾಣಿಸ್ಕೊಳ್ಬಹುದು. ಮತ್ತು ವಯಸ್ಕರಿಗೆ ಸೊ ಯೂಶಲಿ ಮೆನಿಂಜಿಯೋಮಾಸ್ ಅಂತ ಏನು ಹೇಳ್ತೀವಿ, ಅದು ಕ್ಯಾನ್ಸರ್ ಅಲ್ಲದ ಗಡ್ಡೆಗಳು. ಮಧ್ಯಮ ವಯಸ್ಕರಲ್ಲಿ ಕೆಲವು ಸಲ ಕಾಣಿಸ್ಕೊಳ್ಳುತ್ತೆ, ಅದು ನಿಧಾನಗತಿಯಲ್ಲಿ ಬೆಳೀತಾ ಹೋಗುತ್ತೆ. ಸೊ ಈ ಮಧ್ಯಮ ವಯಸ್ಸದವ್ರು ಏನಾಗುತ್ತೆ, ಕೆಲವು ಸರ್ತಿ ಯಾವುದೋ ಒಂದು ಒತ್ತಡದಿಂದನೋ ತಲೆನೋ ಬಂದಾಗ ಅವರನ್ನು ಸ್ಕ್ಯಾನ್ ಮಾಡಿಸಿದಾಗ ಅದು ಎಷ್ಟು ಸಂದರ್ಭಗಳಲ್ಲಿ ಅದನ್ನು ಪತ್ತೆ ಹಚ್ಚಿರ್ತೇವೆ. ಓಕೆ. ಸೊ ಡಾಕ್ಟರ್, ನೀವು ಹೇಳಿದ್ರಿ ಇದಕ್ಕೆ ರೀಸನ್ಸ್ ಏನು ಅಂತ ಪರ್ಟಿಕ್ಯುಲರ್ ಆಗಿ ಇನ್ನೂ ಗೊತ್ತಾಗಲಿಲ್ಲ ಅಂತ. ಹಾಗಿದ್ರೆ ನಮಗೆ ಕಾರಣನೇ ಗೊತ್ತಿಲ್ಲ ಅಂದಾಗ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ? ಯಾಕಂದರೆ ಇದನ್ನು ತಿಂದರೆ ಬರುತ್ತೆ, ಇಂಥ ಲೈಫ್ ಸ್ಟೈಲಿಂದ, ಒಬೇಸಿಟಿಯಿಂದ, ಬಿ ಪಿಯಿಂದ, ಶುಗರಿಂದ ಬರುತ್ತೆ ಅಂದಾಗ ಅದನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ಇಲ್ಲಿ ಮೆದುಳಿನ ಗೆಡ್ಡೆಗೆ ನೀವು ಯಾವುದೇ ಒಂದು ನಿರ್ದಿಷ್ಟವಾದ ಕಾರಣ ಇನ್ನೂ ಪತ್ತೆ ಆಗಿಲ್ಲ ಅಂತ ಹೇಳಿದ್ರಿ. ಹಾಗಿದ್ರೆ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ವಾ, ಹೇಗೆ ಅಂತ? ಗಡ್ಡೆ ಉಂಟಾಗೋದನ್ನು ತಡೆಯೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಅದು ಸಾಧ್ಯವಿಲ್ಲ. ಆದರೆ ಅದು ಪತ್ತೆ ಹಚ್ಚುವ ಒಂದು ಸಮಯ ಏನಿದೆ ಅದನ್ನು ಬೇಗನೆ ಪತ್ತೆ ಹಚ್ಚಿದ್ರೆ ಅದಕ್ಕೆ ಚಿಕಿತ್ಸೆಯು ಉತ್ತಮವಾಗಿ ಅದು ಪರಿಣಾಮ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಥವಾ ಮೆದುಳಿನಲ್ಲಿ ಬೆಳೆಯುವಂಥ ಗೆಡ್ಡೆಯ ಬಗ್ಗೆ, ಅಂದರೆ ಅದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್, ಅದರಲ್ಲೂ ಕೂಡ ಆಪ್ರೇಷನನ್ನು ಹೊರತುಪಡಿಸಿ ರೇಡಿಯೇಷನ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಇದರ ಒಂದು ಬೆನಿಫಿಟ್ಸ್ ಏನು ಅನ್ನೋದನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ನ ಬಗ್ಗೆ ಮತ್ತು ಅದರ ಜೊತೆಗೆ ಇರುವಂಥ ಲಕ್ಷಣಗಳಾಗಿರ್ಬೋದು, ಅದಕ್ಕೆ ಇರುವಂಥ ಚಿಕಿತ್ಸೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡ್ಬೋದು.